ನ್ಯಾನ್ ನ್ಯಾನ್ ಸಿಟ್ ಮಾಡ್ಕೊಂಡಿದ್ಯಾ ನಿನ್ನ ಬರ್ಡೇಗೆ ಲೇಟಾಗಿ ಬಂದೆ ಅಂತ? ನ್ಯಾನ್ 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 ಇಳಿ ಕೆಳಗೆ. ಏನ್ ಮಾಡ್ಕೋತಾ ಇದೀಯಾ? ಏನಾಯ್ತು? ನ್ಯಾನ್ ಸಮಾಧಾನ ಮಾಡ್ಕೋ. ನ್ಯಾನ್ ನ್ಯಾನ್ ಸಮಾಧಾನ ಮಾಡ್ಕೋ. ಮತ್ತೆ ಅವನೇನಾ? ಅವನ ಜೊತೆ ಯಾಕೆ ನೀನ್ ಬ್ರೇಕಪ್ ಮಾಡ್ಕೋತಾ ಇಲ್ಲ? ಅಂತ ಹುಡ್ಗಂಗೋಸ್ಕರ ನೀನ್ ಸಾಯಕ್ಕೆ ರೆಡಿ ಇದೆಯಾ? ಅದ್ ಹೆಂಗ್ ಇದೆಲ್ಲ ಮಾಡ್ಕೊಳಕ್ ಹೊರಟಿದ್ಯಾ ನೀನು? ನಾನಿವಾಗ ಅವನ ಜೊತೆ ಮಾತಾಡ್ತೀನಿ. ನನಗವಾಗ ತುಂಬ ಭಯ ಆಗೋಗಿತ್ತು. ನನಗೇನು ಮಾಡಬೇಕು ಅಂತಲೇ ತೋಚಲಿಲ್ಲ. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬಂದೆ. ಅದು ಸ್ಮೆಲ್ಲೇನು ವಿಚಿತ್ರವಾಗಿದೆಯಲ್ಲ, ಅದು ಯೂರಿನ್ ಸ್ಮೆಲ್ಲ? ಕೆಟ್ಟದಾಗಿತ್ತು, ತುಂಬ ಕೆಟ್ಟದಾಗಿತ್ತು. ಮೊಕಪ್ನ ಕೆಳಗಿಳಿಸು. ನೂನಾ, ಮೊಕಪ್ನ ಕೆಳಗಿಳಿಸು. ಅದನ್ನ ಕೆಳಗಿಳಿಸು. ಯಾಕಿನ್ನ ಕೆಳಗಿಳಿಸಿಲ್ಲ? ಅದನ್ನ ಬೇಗ ಕೆಳಗಿಳಿಸು. ಅದು ಸಿಕ್ಕಾಕೊಂಡಿರ್ಬೇಕು. ಅದೇನ್ ಕಾಡ್ ಹರಟೆ ಹೊಡಿತೀರಾ? ಹೋಗ ಆ ಕಡೆ. ಏನಿದು? ದೇವ್ರೆ, ನೀನ್ ಯಾವಾಗ್ಲೂ ಹಿಂಗೆ ಮಾಡ್ತೀಯಾ? ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಇದೇನ್ ಹಿಂಗ್ ಮಾಡ್ಬಿಟ್ಟೆ ನೂನಾ? ಯಾವಾಗ್ಲೂ ತಪ್ಪೆ ಮಾಡ್ತಿರ್ತಿಯಲ್ಲ, ಏನಾಗ್ತಿದೆ ಇಲ್ಲಿ? ಫ್ಯಾಬಿಯೋ, ಕ್ಯಾಮ್ರಾ ಕೆಳಗಡೆ ಮಾಡು. ಸರಿಯಾಗಿ ಫೋಕಸ್ ಮಾಡು. ಯಪ್ಪ, ಎಲ್ಲಿಂದ ಬಂದ್ಲಿ? ಇಷ್ಟು ಹಾಟ್ ಇದ್ದಾಳಲ್ಲ. ಕಟ್. ತುಂಬಾ ಚೆನ್ನಾಗಿತ್ತು. ಏನ್ ಮಾಡ್ತಿದ್ಯಾ ನೀನು? ಅಣ್ಣ R&D ಮಾಡ್ತಿದ್ದಾನೆ. ಗೋಸ್ಟ್ ಜಾಂಪಿಂಗ್ ಗನ್. ಇದರಿಂದ ಮಾಸ್ಟರ್ಗೆ ಹೆಲ್ಪ್ ಆಗುತ್ತೆ. ದೆವ್ವಗಳನ್ನ ಈಸಿಯಾಗಿ ಹಿಡಿಬೋದು. ನಿಂಗೊಂದು ವಿಷಯ ಗೊತ್ತಾ? ಯಾವುದೇ ಟೆನ್ಷನ್ ಇಲ್ಲದೆ ನಮ್ಮ ಕೆಲಸ ಈಸಿಯಾಗಿ ಆಗುತ್ತೆ. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ಗೊತ್ತಿದ್ಯಾ? ನಮ್ಮ ಗುರುಗಳಿಗೆ ನಾನು ಯಾವ ಹ್ಯಾಂಡ್ ಅಂತ ಗೊತ್ತಾ? ಮಾಸ್ಟರ್ ರೈಟ್ ಹ್ಯಾಂಡ್ ತಾನೆ? ನೀವು ತಯಾರಾಗಿದ್ದೀರಾ? ಈಗ ಹಿಂಸೆ ಕೊಡೋ ಬದಲು ನೇರವಾಗಿ ಸಾಯಿಸ್ಬಿಡಿ. ನಿಮ್ಮ ಆಸೆನ ಪೂರ್ತಿ ಮಾಡ್ತೀನಿ. ಗನ್ನು ಬರೀ ಶೋಗಿ ಇಟ್ಕೊಂಡಿರೋದಾ ಅಥವಾ ಕೆಲಸನೂ ಮಾಡುತ್ತಾ? ಅಯ್ಯೋ, ಇದೇನಾಗ್ತಿದೆ? ಎಲೆಕ್ಟ್ರಿಕ್ ಶಾಕ್ ಅದು. ಆನೆನ ಸಾಯಿಸೋಷ್ಟು ಪವರ್ ಅಷ್ಟೇ ಇರೋದು. 10 ಸೆಕೆಂಡಲ್ಲಿ ಟಾರ್ಗೆಟ್ ಕ್ಲೋಸ್. ಒಂದೇ ಬುಲೆಟಲ್ಲಿ 2 ಹಕ್ಕಿ ಹೊಡಿಬೋದು. ತಲೆ ಕೆಡಿಸ್ಕೋಬೇಡ, ಅವ್ರಿಗೇನಾಗಲ್ಲ. ಚಿಂತೆ ಮಾಡಬೇಡಿ, ನಾನು ನಿಮ್ಮ ಹತ್ರ ಬರ್ತಿದ್ದೀನಿ ಗುರುಗಳೇ. ಅರೆ, ನನಗೇನಾಗಿತ್ತು? ಒಂದು ಕೆಟ್ಟ ಕನಸಾಗಿತ್ತು ಗುರುಗಳೇ. ಮಾಸ್ಟರ್,
ನಿಜವಾಗ್ಲೂ ಎಲ್ಲ ಸರಿ ಇದೆ ತಾನೇ? ನನ್ನ ಕಣ್ಣು ಬಡ್ಕೊಳ್ತಾ ಇದೆ. ಆದರೆ ನಾನು ಅದೃಷ್ಟವಂತ. ಇನ್ನೂ ಲಗೇಜ್ ಪ್ಯಾಕ್ ಮಾಡಿಲ್ಲ? ನೀವೀಗ ಆರಾಮಿದ್ದೀರ ತಾನೆ? ನಾನು ಸರಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಸರಿ ಸರಿ. ಬೇಗ ಬೇಗ ಲಗೇಜ್ಗಳನ್ನ ಪ್ಯಾಕ್ ಮಾಡಿ. ಬನ್ನಿ 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 ಬನ್ನಿ, ಹೊಸ ಕತ್ತಿ ಬಂದಿದೆ. ಇದು ಬಿಟ್ರೆ ಮತ್ತೆ ಸಿಗಲ್ಲ. ಬನ್ನಿ ಬನ್ನಿ, ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಬನ್ನಿ ಬನ್ನಿ. ಇವ್ರು ನೋಡೋ ಏನೋ ಮಾಡ್ತಾ ಇದಾರೆ. ಇವನ್ ಕಿತ್ತೋಗಿರೋ ಫೇಸ್ ನೋಡು. ಇವ್ರೇನೋ ಕಿತ್ತೋಗಿರೋ ಕಾಂಚಿ ಪಿಂಜಿ ಐಟಮ್ ಮಾಡ್ತಾ ಇದಾರೆ ನೋಡು. ಯಾರು ತಗೊಳಲ್ಲ ಇದನ್ನ, ಯಾರು ತಗೊಳಲ್ಲ. ನಿಮ್ಗೇನಾದ್ರು ತಿನ್ನಕ್ಕೆ ಕುಡಿಯಕ್ಕೆ ಬೇಕಿದ್ರೆ ನಂಗೆ ಹೇಳಿ, ನಾನ್ ಕೊಡಿಸ್ತೀನಿ. ಅವ್ರ ನಡಿ, ಮಾತನ್ನ ನಡಿ, ಕೇಳ್ಬೇಡಿ. ಇವ್ರು ನಮ್ಮ ಭಿಕಾರಿಗಳು ಬಿಸ್ನೆಸ್ ಹಾಳು ಮಾಡಕ್ ಹೀಗೆ ಮಾತಾಡ್ತಿದ್ದಾರೆ. ಹೇಯ್, ಅಲ್ಲೇ ನಿಂತ್ಕೋ. ಬೇಗ ಬೇಗ ಬೇಗ. ಈ ಕಡೆ ಗುರುಗಳೇ, ಈ ಕಡೆ ಬನ್ನಿ. ಹೇಯ್, ನಿಂತ್ಕೊಳ್ರೋ. ಬೇಗ ಹೇಯ್, ಬೇಗ ನಿಂತ್ಕೊಳ್ರೋ. ನನ್ನ ಬಿಟ್ಬಿಡಿ. ನೀವೇ ನಾವು ಇದ್ದೀರಾ? ನಾವು ನಿಮ್ಮೋರೆ. ನೋಡಿ ನೋಡಿ, ನಾವು ನಿಮ್ಮೋರೆ. ನೋಡಿ. ಗೋಸ್ಟ್ ಡೇ ಈಗ ಮಾಡಕ್ಕಾಗಲ್ಲ. ನಮ್ಮ ಎಲ್ಲ ಎಫರ್ಟ್ಸು ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ನೂನಾ, ಯಾಕೆ ಇಷ್ಟು ಸೀರಿಯಸ್ ಆಗಿದ್ಯಾ? 3 ಶಬ್ದನ ಹಬ್ಬಿಸ್ಕೋ. ಹೋರಾಟ ಹೋರಾಟ ಹೋರಾಟ. ತಗೊಳ್ಳಿ ಗುರುಗಳೇ. ನೀನು ಯಾವ ಥರ ಅನ್ನ ಮಾಡಿದೀಯಾ? ದಿನ ತಿನ್ನೋ ಅನ್ನ ಥರ ಇಲ್ವಲ್ಲ? ಅಕ್ಕಿ ಖಾಲಿಯಾಗೋಗಿದೆ. ಇದನ್ನ ಮಂತ್ರ ಮಾಡಿರೋ ಅಕ್ಕಿಯಿಂದ ಹಾಕಿರೋದು. ಇದನ್ನ ಕುಡಿದ್ರೆ ನೀವು ಬೇಗ ಹುಷಾರಾಗ್ತೀರಾ. ಇದು ನಿಮ್ಮ ಆರೋಗ್ಯನ ಬೇಗ ಸುಧಾರಿಸುತ್ತೆ. ಹೌದಾ? ಇದನ್ನ ತಿಂತಾ ಇದ್ರೆ ಸುಸ್ತಾಗ್ತಾ ಇದೆ. ಈ ಮಂತ್ರ ಮಾಡಿರೋ ಅನ್ನ ತುಂಬಾ ಶುದ್ಧ. ನೂಡಲ್, ನನಗೆ ನೂಡಲ್ ತಿನ್ಬೇಕು ಅನಿಸ್ತಿದೆ. ಏನು? ಈ ಕೆಲಸ ಬಿಡೋದು ಸುಲಭ ಅಲ್ಲ. ನಾವು ಅದು ಇದು ಕೆಲಸ ಮಾಡೋದ್ರ ಬದಲು ಈ ಭೂತ ಓಡಿಸೋ ಕೆಲಸನೇ ಮಾಡಿದ್ರೆ ಗುರುಗಳೇ, ನಮ್ ಜೀವನ ಸುಧಾರಿಸುತ್ತೆ. ನಾವು ಆಗ್ಲೇ 1 lakh ಬಿಲಿಯನ್ ಇನ್ವೆಸ್ಟ್ ಮಾಡಿದೀವಿ. ಹಿಂದೆ ಸರಿಯೋ ಮಾತೇ ಇಲ್ಲ. ಬರ್ತಾ ಇದೀವಿ ನಾವು. ಮಾಸ್ಟರ್ ಕಿಯಾ ಗೋಸ್ಟ್ ಟರ್ಮಿನೇಟರ್ ಹೇಳಿ. ಹಾ, ಇವ್ರಿಬ್ರನ್ನ ನೋಡಿದ್ರೆ ಹೊಸ ಹುಡುಗರು ಅನ್ಸತ್ತೆ. ಆದ್ರೆ ಇವ್ರು ಮುಂಚೆಯಿಂದಾನು ಇದ್ರಲ್ಲ. ಅವ್ರಿಗೆ ಹೇಳಿ ಕೆಲಸ ಮಾಡಕ್ಕಾಗಲ್ಲ ಅಂತ, ಅದ್ರಲ್ಲೂ ಕಮ್ಮಿಗೆ ಮಾಡಕ್ಕಾಗಲ್ಲ ಅಂತ ಹೇಳಿಬಿಡು. ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ತಡೀರಿ. ಈ ಕೆಲಸ ನಾವು ಬಿಡಬಾರ್ದು. ನನ್ ಮಾತ್ ಕೇಳು. ನಾನು ಈ ಮುರಿದೋಗಿರೋ ಕಾಲಿಟ್ಕೊಂಡ ದೇವ ಭೂತಗಳನ್ನ ಹೇಗೆ ಓಡಿಸ್ಲಿ, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ರೋ. ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ನಾನು ಮತ್ತೆ ಇವನು ತುಂಬಾ ವರ್ಷಗಳಿಂದ ನಿಮ್ ಜೊತೆ ಇದ್ದೀವಿ. ನಾವ್ ಈ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ಮಾನ ಹರಾಜಾಗತ್ತೆ. ಅವ್ರಿಗೊಂದು ಚಾನ್ಸ್ ಕೊಟ್ಟು ನೋಡಿ, ಅವರು ಕೆಲಸ ಮಾಡ್ಬೋದು. ಪ್ಲೀಸ್ ಮಾಸ್ಟರ್, ಪ್ಲೀಸ್. ಹಲೋ, ಇವಾಗ ಈ ಕ್ಷಣದಿಂದನೇ ನಾವಿಬ್ರು ಮತ್ತೆ ಮಾಸ್ಟರ್ ನೀವು ಅರ್ಧ ಗಂಟೆಯಲ್ಲಿ ನೀವು ಹೇಳಿದ ಜಾಗಕ್ಕೆ ಬರ್ತೀವಿ. ನೀವು ಚಿಂತೆ ಮಾಡಬೇಡಿ. ಓಕೆ, ಬಾಯ್. ಬೇಗ ನಡೀರಿ. ಎವಿಕ್ಷನ್ ನೋಟಿಸ್. ಅಯ್ಯೋ, ನನ್ನ ಕಾರ್ ನನ್ನ ಕಾರ್ನ ತಗೊಂಡು ಎಲ್ಲೂ ಹೋಗ್ಬೇಡಿ. ನನ್ನ ಕಾರು. ಗಲೀಜಿಲಿ. ಕೆಟ್ಟ ಕನಸು.
ಭದ್ರಕಾಳಿ ಭದ್ರಕಾಳಿ. ಯಾರು ನೀವೆಲ್ಲ? ನಾವು ನಿನ್ನ ಹೊರಗಡೆ ಹಾಕಕ್ ಬಂದಿದೀವಿ. ಆದ್ರೆ ನೀವ್ ಯಾರು? ನೀನೇನು ಹೇಳ್ಬೇಡ. ಇಲ್ಲಿ ಕೇಳು, ಈ ಜಾಗ ನಿಂದಲ್ಲ. ಏನು? ಎಲ್ಲ ಮುಗೀತು. ಸ್ವರ್ಗದಲ್ಲಿ ನಿಂಗೆ ಜಾಗ ಕೊಡಿಸ್ತೀವಿ. ಇದು ನನ್ ಮನೆ. ನೀವ್ ಇಲ್ಲಿಂದ ಹೊರಡಿ, ಅರ್ಥ ಆಯ್ತಾ? ಆ? ನೀವ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನ್ ಪೊಲೀಸ್ ಅವ್ರನ್ನ ಕರಿತೀನಿ. ಓ, ಇದೊಂಥರ ಡಿಫ್ರೆಂಟ್ ದೇವ. ಹೊರಗೋಗ್ತೀಯಾ? ಏನ್ ತಲೆ ತಿಂತಿದ್ದೀರಾ ನೀವು? ಹೋಗಲ್ವಾ ನೀವು? ಮಾಡ್ತೀನಿ ಈಗ. ಏನ್ ಮಾಡ್ತಿದ್ಯಾ ನೀನು? ಹೋಗ ಆಚೆಗೆ. ಹ್ಯಾಂಡ್ಸ್ ಅಪ್. ಓಕೆ, ನನ್ನ ಸಾಯಿಸ್ಬೇಡ. ನಿಂಗೆ ಏನ್ ಬೇಕೋ ಅದನ್ನ ತಗೋ. ನೀನೇನ್ ಅನ್ಕೊಂಡೆ? ನೀನ್ ತುಂಬಾ ಒಳ್ಳೆವಳು ಅನ್ಕೊಂಡ್ಯಾ? ನೋಡೋ, ಇದನ್ನೆಲ್ಲ ಸರಿಯಾಗಿ ಶೂಟ್ ಮಾಡು. ನಾನು ಇಲ್ಲಿ ನಡೆದಿರೋದನ್ನೆಲ್ಲ ಗುರುಗಳಿಗೆ ತೋರಿಸಿ ಅವರಿಂದ ಶಭಾಷ್ ಅಂತ ಅನ್ಸ್ಕೋಬೇಕು. ರೆಡಿನಾ? ಆಕ್ಷನ್. ನಾವೀಗ ದೆವ್ವ ಇರೋ ಜಾಗಕ್ಕೆ ಬಂದಿದೀವಿ. ಇಲ್ಲಿ ಈ ದೆವ್ವ ತುಂಬಾ ವಿಚಿತ್ರವಾಗಿ ಆಡ್ತಾ ಇದೆ. ನಾವು ಇಷ್ಟರಲ್ಲೇ ಈ ದೆವ್ವನ ಓಡಿಸಿ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಅಯ್ಯೋ, ಈ ಗನ್ಯಾಕೋ ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ. ಇದನ್ನ ಸ್ವಲ್ಪ ಸರಿ ಮಾಡ್ಬೇಕು. ಪವಿತ್ರ ಜಲ ಕೊಡು. ಎಲ್ಲಿ ಆ ಸ್ಮಶಾನದ ಬೂದಿ ಕೊಡು. ಏನ್ ಮಾಡ್ತಿದ್ದೀರಾ ನೀವು? ನಿಮ್ಮನ್ನ ಈಗ ಸುಮ್ನೆ ಬಿಡಲ್ಲ ನಾನು. ರೈಟು, ರೈಟ್. ಶಬಾಷ್. ಅಪರ್ ಕಟ್. ನನ್ಗನ್ಸುತ್ತೆ ದೆವ್ವ ಹೊರಟೋಯ್ತು ಅಂತ. ನನ್ಗೆ ಹೆಮ್ಮೆ ಅನಿಸ್ತಿದೆ. ಅವಳು ಮೈಲಿರೋ ದೆವ್ವನ ಓಡಿಸ್ಬಿಟ್ಟೆ ನೀನು. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ನೀವೇನು ಹೆದರ್ಕೋಬೇಡಿ. ದೆವ್ವ ಬಿಟ್ಟೋಗಿರೋರಿಗೆ ಸ್ವಲ್ಪ ಹೊತ್ತು ಹೀಗಾಗುತ್ತೆ. ಆಮೇಲೆ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಇನ್ನೊಂದೆರಡು ದಿನದಲ್ಲಿ ಅವರು ಸರಿ ಹೋಗ್ಬಿಡ್ತಾರೆ. ಇವಳ ಮೈಯಿಂದ ದೆವ್ವ ಇನ್ನೂ ಹೋಗಿಲ್ವಾ? ಲೇಡಿ ಗಾಗಾ ತರ ಆಡ್ತಿದ್ದಾಳ. ನಾನು ಹಾಕಿರೋ ಮಂತ್ರ ಯಾಕೋ ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ. ಎಲ್ಲಿ ಬೇಗ ಆ ಮಂತ್ರ ಹಾಕಿರೋ ಬಟ್ಟೆ ತೆಗಿ. ನನ್ನ ಬ್ಯಾಗ್ ಅಲ್ಲಿರೋ ಬಟ್ಟೆ ತೆಗೆದುಕೊಂಡು ಬಂದಿದ್ದು. ಬ್ಯಾಗ್ ಅಲ್ಲಿರೋದು ಉಪಯೋಗ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಹತ್ರ ಇರೋದಂತೂ ಭಯಂಕರ ಉಪಯೋಗ ಬರುತ್ತೆ. ಓ, ಮೊದಲು ರೆಕಾರ್ಡ್ ಸ್ಟಾಪ್ ಮಾಡೋ. ಅಲ್ಲೂ ಭೂತ ಇದೆಯಾ? ಆ ಬಿಲ್ಡಿಂಗ್ ಅಲ್ಲಿ ಯಾರೋ ಸ್ವಾಮೀಜಿನ ಕರೆಸ್ಬಿಟ್ಟಿದ್ದಾರೆ. ನನ್ಗನ್ಸುತ್ತೆ ನಾವು ತಪ್ಪಾದ ಬಿಲ್ಡಿಂಗ್ ಬಂದ್ಬಿಟ್ಟಿದೀವಿ ಅಂತ. ಹೌದು. ಕೇಳಿಸ್ಕೊಂಡ? ಅವಳೇನೋ ಹೌದು ಅಂದಂಗಾಯ್ತು. ಇದ್ ತಮಾಷೆ ಅಲ್ಲ. ಇಲ್ಲಿ ತರ್ಲೆಗಳ ತರ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ಎಲ್ಲಿ ಹೇಗಿರ್ಬೇಕೋ ಹಾಗಿರಿ. ನಿನಗೆ ಬಾಯ್ ಫ್ರೆಂಡ್ ಇದ್ದಾನಾ? ಹಾ, ಸ್ಟಾರ್ಟ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಅಸ್. ಇವತ್ತಿನ ಸರ್ವಿಸ್ ಫ್ರೀ ಇತ್ತು. ಧನ್ಯವಾದಗಳು. ಮತ್ಯಾವತ್ತೂ ಸಿಗೋದು ಬೇಡ. ಗುಡ್ ಈವ್ನಿಂಗ್. ಕ್ಲಬ್ ಲವ್ಗೆ ನಿಮ್ಗೆ ಸ್ವಾಗತ. ಪ್ರತಿದಿನ ರಾತ್ರಿ 10 ಗಂಟೆಗೆ ನಾವು ಪ್ರೀತಿ ಬಗ್ಗೆ ಮಾತಾಡೋಣ. ಪ್ರೀತಿ ಬಗ್ಗೆ ಆಳವಾಗಿ ಮಾತಾಡಕ್ಕೆ ನಮ್ ಜೊತೆ ಬಂದಿದ್ದಾರೆ ಹಾಟ್ ಸೆಲೆಬ್ರಿಟಿ ಆದ, ನಮ್ಮೆಲ್ಲರ ಪ್ರೀತಿ ಪಾತ್ರರಾದ, ಎಲ್ಲರ ಮನ್ಸನ್ನ ಗೆದ್ದಿರೋ ಗೋಸ್ಟ್ ಡೇ ಶೋ ಓನರ್ ಇವ್ರನ್ನ ನಮ್ ಶೋಗೆ ಸ್ವಾಗತಿಸೋಣ. ದ ಮೋಸ್ಟ್ ವಾಂಟೆಡ್ ಮಿಸ್ ಟ್ಯಾಂಗ್. ಗುಡ್ ಈವ್ನಿಂಗ್. ನಮಸ್ತೆ. ಪ್ಲೀಸ್ ನಂಗೆ ಮೊದಲನೇ ಪ್ರಶ್ನೆ ಕೇಳಕ್ಕೆ ಅನುಮತಿ ಕೊಡಿ. ಮೊದಲನೇ ಪ್ರಶ್ನೆ, ನಿಮ್ಮ ಮೈ ಮೇಲೆ ಇಷ್ಟೊಂದು ಟ್ಯಾಟೂ ಯಾಕಿದೆ? ನಿಮ್ಮನ್ನು ನೀವು ಟಾಮ್ ಬಾಯ್ ಅನ್ಕೊಂತಾ ಇದ್ದೀರಾ? ಹೋಗ್ಲಿ ಹೇಳಿ, ನೀವು ಯಾವ ಥರ ಹುಡುಗನ್ನ ಇಷ್ಟಪಡ್ತೀರಾ ಅಂತ. ಆಕ್ಚುಲಿ ನಾನು ಯಾರನ್ನ ಬೇಕಾದ್ರೂ ಪ್ರೀತಿ ಮಾಡ್ತೀನಿ. ಅದು ಅವ್ರ ಜೇಬಲ್ಲಿರೋ ದುಡ್ಡು ಮೇಲೆ ಡಿಪೆಂಡ್ ಆಗುತ್ತೆ. ಮಿಸಸ್ ಟ್ಯಾಂಗ್, ನಾನು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಕೇಳ್ತಾ ಇದ್ದೀನಿ. ನೀವು ಲಾಸ್ಟ್ ಟೈಮ್ ಬಾಳೆಹಣ್ಣ ಯಾವಾಗ ತಿಂದ್ರಿ ಅಂತ ನನಗೆ ಹೇಳಿ. ನೀವೀಗ ತಿನ್ನೋ ಮೂಡಲ್ಲಿ ಏನಾದರೂ ಇದ್ದೀರಾ? ನೀವೇನಾದ್ರೂ ಬೇರೆ ಶೋಸ್ ತರ ತರಲೆ ಪ್ರಶ್ನೆ ಕೇಳಿದ್ರೆ ನಾನು ಎದ್ದು ಹೋಗ್ತೀನಿ ಅಷ್ಟೇ. ಅವಾಗ ನಿಮ್ TRP ಬಿದ್ದು ಹೋಗುತ್ತೆ. ನಿಮ್ ಶೋನ ಯಾರು ನೋಡ್ತಾರ ಆಮೇಲೆ? ಮಿಸಸ್ ಟ್ಯಾಂಗ್, ನಂಗೆ ಅನ್ಸುತ್ತೆ ನಿಮ್ ಗೋಸ್ಟ್ ಡೇ ಶೋ ಕೂಡ ನಿಮ್ ತರನೇ ಬೋರಿಂಗು, ತುಂಬಾ ಬೋರಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ. ತುಂಬಾ ಬಕ್ವಾಸ್, ತುಂಬಾ ಬೋರಿಂಗ್ ಆಗಿರುತ್ತೆ. ಮಕ್ಕಳು ನೋಡಿದ್ರು ಹೆದರ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ನನ್ನ ಶೋ ನೋಡಿ ಯಾವಾಗ್ಲೂ ಚೆನ್ನಾಗಿರುತ್ತೆ. ನಿಮ್ಮಂಥವ್ರು ಬಂದಾಗ ಮಾತ್ರ ಚೆನ್ನಾಗಿರಲ್ಲ. ನನ್ನ ಶೋ ಜನ ಏನ್ ನೋಡ್ತಾರೆ, ಹೇಗ್ ನೋಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂಥವ್ರು ಬಂದಾಗ್ಲೇ ಹಾಳಾಗೋದು. ಐ ಡೋಂಟ್ ಕೇರ್. ನೋಡ್ತಾ ಇದ್ದೀನಿ ನಿಮ್ ತಲಹಟೆ ಜಾಸ್ತಿ ಆಗ್ತಿದೆ. ನೀವಿವನ್ನ ಕೆಲ್ಸದಿಂದ ತೆಗೀರಿ. ನೀನ್ ನನ್ ಕೈಲಿ ಏನ್ ಮಾಡಿಸ್ಬೇಕು ಅಂತಿದೀಯಾ? ನಾವ್ಗಳೊಂದ್ ದೆವ್ವದ್ ಪ್ರೋಗ್ರಾಮ್ ಮಾಡೋಣ. ಅವೆಲ್ಲ ಹಳೇದಾಗೋಯ್ತು. ಹೊಸ ಕಾನ್ಸೆಪ್ಟ್ ಏನಾರ ಹುಡುಕಿ. ನನ್ ಜೊತೆಗೆ ಇರ್ಚೋ ಇಲ್ವಾ ಅದನ್ನ ಹೇಳು ನೀನು. ಮತ್ ನೀನ್ ಹೇಳು, ನಾನು ಏನ್ ಮಾಡ್ಲಿ?
ಏನಿವಾಗ ನಾನು ನನ್ನೆಲ್ಲ ಸಾಮಾನ್ ತಗೊಂಡು ಹೊರಟೋಗ್ಬಿಡ್ಲಾ? ನಮ್ ಶೋನಲ್ಲಿ ದೆವ್ವಗಳನ್ನ ತರ್ಸೋಣ. ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ನೀನ್ ಸುಮ್ನೆ ಇರು. ಬೇಕಾದ್ರೆ ನೀನ್ ಇಲ್ಲಿಂದ ಹೊರಡಬಹುದು. ನಮ್ ವ್ಯೂವರ್ಸ್ಗೋಸ್ಕರ ಒಂದು ಹೊಸ ತರ ಪ್ರೋಗ್ರಾಮ್ ಮಾಡೋಣ. ಗೋಸ್ಟ್ ಟರ್ಮಿನೇಟರ್ಸ್ ನ ಇಟ್ಕೊಂಡು ಒಂದು ಹೊಸ ಐಡಿಯಾ ಮಾಡೋಣ. ಏನಿದು ಕೆಲಸ ಮಾಡತ್ತಾ? ಹೋಗು ಇಲ್ಲಿಂದ, ಬಿಟ್ಟು ಹೋಗು ಇವನನ್ನ, ಹೋಗು ಬೇಗ. ಹಾ, ನಾವ್ ಯಾವ್ದೇ ಕಾರಣಕ್ಕೂ ಇವ್ರನ್ನ ಮಾತ್ರ ಕರ್ಸದ್ ಬೇಡ. ಅಲ್ಲಿ ನೋಡು, ನನ್ಗೆ ಯಾಕೆ ಅವ್ನು ನಿಜವಾಗ್ಲೂ ಕೆಲ್ಸಕ್ಕೆ ಬರೋ ಹಾಗೆ ಕಾಣಿಸ್ತಾ ಇದ್ದಾನೆ. ಅವನು ಕರೆಸ್ಲೇಬೇಕು ನಾವು. ಇವನೇನಾದ್ರೂ ಬಂದ ಅಂತಂದ್ರೆ ನಮ್ ಶೋ TRP ಜಾಸ್ತಿ ಆಗುತ್ತೆ. ನಾವ್ ಇದನ್ನೇ ಇಟ್ಕೊಂಡು ಒಂದು ಎಕ್ಸೈಟಿಂಗ್ ಆಗಿ ಮಾಡಿದ್ರೆ, ಇದಕ್ಕೋಸ್ಕರ ಒಂದು ರಿಯಲ್ ಆಗಿರೋ ಲೊಕೇಶನ್ ಅಲ್ಲಿ ಶೂಟ್ ಮಾಡೋಣ. ಜಸ್ಟ್ ಮಿಸ್ಸು. ಸೆಕ್ಯೂರಿಟಿ ಗಾರ್ಡ್ ಎಲ್ಲಿ? ಅವ್ನು ಆಮೇಲೆ ಬರ್ತೀನಿ ಅಂತಂದ. ಇಲ್ಲೊಬ್ಬ ಮೆಜಿಷಿಯನ್ ಇದ್ದ. ಅವ್ನ್ ಫೈರ್ ಇಂದ ಏನೋ ಮ್ಯಾಜಿಕ್ ಮಾಡಕ್ ನೋಡ್ತಿದ್ದ, ಬಟ್ ಅದ್ರಲ್ಲಿ ಸಕ್ಸಸ್ ಆಗ್ಲಿಲ್ಲ. ಅದರಿಂದ ಅವನು ಅವ್ರ ಓನರ್ ಕಾಲ್ ಬೈಸ್ಕೋತಾ ಇದ್ದ. ಆ ಮ್ಯಾಜಿಕ್ ನ ನಿಜ ಮಾಡೋದಕ್ಕೋಸ್ಕರ ಅವನೇ ಬೆಂಕಿ ಹಚ್ಕೊಂಡಿದ್ದ. ಅದೇ ಈ ಸ್ಟೇಜ್ ನ ಮೊದಲನೇ ಹಾಗೂ ಕೊನೆ ಶೋ ಆಗಿತ್ತು. ಅವನೇ ಸುಟ್ಕೊಂಡ್ಬಿಟ್ಟ. ಅವನ ಆತ್ಮ ಇನ್ನೂ ಇಲ್ಲೇ ಇದೆ. ಅವನೇನ್ ಇಲ್ಲೇ ಸತ್ತಿದ್ನ? ಹೌದು. ನೂನಾ, ನಿನ್ ಟೀಮ್ ಕೆಲ್ಸ ಸೂಪರ್ ಆಗಿದೆ. ಹೇ, ಸಾಕ್ ಮಾಡೋದು ಇಂಗ್ಲಿಕ್ಕೆ. ನೀನ್ ಅಡ್ಗೆ ಮಾಡೋ ಅಗತ್ಯ ಇಲ್ಲ. ನನ್ ಮಾತು ಅರ್ಥ ಆಗ್ತಿದ್ಯಾ ಇಲ್ವಾ? ನೀನ್ ನನ್ನ ಮದ್ವೆ ಆಗ್ತೀಯ ಸುಂದ್ರ? ಹೇ, ನೀನ್ ಸತ್ತೋಗಿದ್ಯಾ ಅರ್ಥ ಆಗ್ತಿಲ್ವಾ? ನಿನ್ ಏನೂ ಆಸೆ ತೀರಿಲ್ವಾ? ನಾನ್ ಬೇಕಂತ ಇವಳಿಗೆ. ಡಬ್ದೊಳಗ್ ಬಾ. ನನ್ನ ಹಂಗ್ ನೋಡ್ಬೇಡ ನೀನು. ಬಾ. ಹೇ, ಎಲ್ಲಿದ್ದೀರಾ? ಕೆಲ್ಸಗಳು ಬೇಕಾದಷ್ಟಿದೆ, ಒಬ್ರು ಕೈಗೆ ಸಿಗ್ತಾ ಇಲ್ಲ. ನಾನು ನಿಮ್ಮನ್ನೇ ಹುಡುಕ್ತಿದ್ದೆ. ನೀವ್ ಎಲ್ಲಿದ್ರಿ ಇಷ್ಟೊತ್ತು? ನಾನ್ ನಿಮ್ಗಳನ್ನ ಹುಡುಕ್ತಾ ಇದ್ನಲ್ರೋ. ನನ್ನ ಅನುಭವ ಹೇಗಿತ್ತು? ಏನಂತ ಹೇಳಿ ನಿಮ್ಗೆ? ನಾನು ಆ ದೆವ್ವ ಇರೋ ಜಾಗಕ್ಕೆ ಹೋದ್ನಾ, ಆ ದೆವ್ವ ನೋಡಿದ ತಕ್ಷಣ ಹೀಗೆ ಅವಳು ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟು ನಾನು ಅವಳ ಮೇಲೆ ಫೈರ್ ಮಾಡೋದಿಕ್ ನೋಡಿದೆ. ತಪ್ಪ ಅಡ್ರೆಸ್ ಹೋಗಿದ್ವಲ್ಲ, ಅದನ್ನ ಹೇಳ್ತಿದ್ಯಾ? ನಾವು ಅವಳಿಗೆ ಚೆನ್ನಾಗಿ ಹೊಡೆದ್ವಿ ಅಲ್ಲ, ಆಮೇಲೆ ನಮ್ಗೆ ರಿಯಲೈಸ್ ಆಯ್ತಲ್ಲ ನಾವು ತಪ್ಪ ಅಡ್ರೆಸ್ ಬಂದಿದೀವಿ ಅಂತ. ಆಮೇಲೆ ಅವಳಿಗೆ ಸಾರಿ ಕೇಳಿದ್ವಿ ಅಲ್ಲ. ಸಾರಿ ಕೇಳಿದ್ವಾ? ನಾವು ಅವಳಿಗೆ ಸಾರಿ ಕೇಳಿ ತುಂಬಾನೇ ಒಳ್ಳೇದಾಯ್ತು. ಇಲ್ಲ ಅಂದಿರೋ ಅವಳು ನಮ್ಮನ್ನ ಜೈಲ್ಗೆ ಹಾಕ್ಸ್ತಿದ್ಲು. ನಿನ್ ಗೊತ್ತಾ ಅದು? ಅದು ಬಿಡು. ಈಗ ನಾವ್ ಇವಾಗ ಯಾವ ಶೋಗ್ ಹೋಗ್ತಾ ಇದೀವಿ ಅದನ್ನ ಹೇಳು ಬೇಗ. ಮಕ್ಕದ ಮೇಲೆ ಹೊಡಿತೀನಿ ನೋಡು. ಅತಿಯಾಗಿ ಆಟ ಆಡ್ತೀಯ. ಏಯ್, ಹೇಳು. ಸುಮ್ನೆ ಇರೋ. ಅವಳು ಯಾವ ಶೋ ಕರೀತಾಳೆ ನಮ್ಮನ್ನ? ಹೇಳೋ ಏನು ಅಂತ. ಇಲ್ಲ, ನಾನು ಯಾವ ಶೋಗೂ ಬರೋದಕ್ಕಾಗೋದಿಲ್ಲ. ತೋರ್ಸೋದಿಕ್ಕಾರು ಹೋಗ್ಬೇಕು. ತೋರ್ಸದೇನು ಸರಿ ಕಣೋ, ಆದ್ರೆ ದೆವ್ವನ ಮಾತು ಕೇಳ್ಬೇಕಲ್ಲ. ನಾವು ಜನಗಳಿಗೆ ದೆವ್ವದ ಬಗ್ಗೆ ಮೊದ್ಲು ನಂಬಿಕೆ ಬರೋ ತರ ಮಾಡ್ಬೇಕು. ಹಾಗ್ ಮಾಡಿದ್ರೆ ಮಾತ್ರ ಅವರು ನಮ್ ಕಲೆಯನ್ನ ನಂಬೋದು. ಇದೊಂದು ನಂಬಿಕೆ ವಿಚಾರನೇ. ಆದ್ರೆ ಆತ್ಮ ಎದುರುಗಡೆ ಬರಬೇಕು ಅಂದ್ರೆ ಅದ್ ಬರುತ್ತೆ. ಇದು ನಂಬಿಕೆ ವಿಚಾರ. ನಂಬಿಕೆಗೆ ದ್ರೋಹ ಮಾಡಿದ್ರೆ ದೊಡ್ಡ ಪಾಪ ಬರುತ್ತೆ. ದೆವ್ವ ಅಂದ್ರೆ ಅದೊಂಥರ ಫಸ್ಟ್ ಲವ್ ಇದ್ದಂಗೆ. ಏನೋ ಕತೆ ಹೊಡಿಬಿಡಿ ಮಾಸ್ಟರ್. ಕೆಲವರು ಕೇಳಿರ್ತಾರೆ ಅಷ್ಟೇ, ಆದ್ರೆ ಅದನ್ನ ಅನುಭವಿಸಿರೋದಿಲ್ಲ. ಓಹೋ, ನನ್ನ ಕರ್ಮ ಹಾಳಾಗೋಗ್ಲಿ. ನಿಮ್ಮನ್ ಕರ್ಸೋದಾಗಿದೆ ನನ್ಗೀಗ. ಅರೆ, ಇವಳಿಗೆ ಹುಚ್ಚಿಡ್ದಿದ್ಯಾ? ಮನಿ ಇಸ್ ಗಾಡ್. ದುಡ್ಡು ಬೇರೆ ಕೊಡ್ಬೇಕಾ ನಿಮ್ಗೆ? ಏನ್ ಮಾಡ್ತಾ ಇದೀಯ ನೀನು? ದುಡ್ಡು ಕೊಟ್ಬಿಟ್ಟು ಮುಗಿಸ್ಬಾರ್ದ ಅದನ್ನ? ಅಣ್ಣ, ಅವಳು ದುಡ್ಡು ಕೊಡ್ತಾಳಂತೆ. ನನ್ನನ್ನೇ ನೋಡ್ತಿದ್ಯಾ? ನಾನು ಗುರುಗಳಿಗೆ ಮೋಸ ಮಾಡಕ್ಕಾಗಲ್ಲ. ಅಣ್ಣ, 25,000. ಅರೆ, ನೀನು ಕನ್ಫರ್ಮ್ ಇದೆ ತಾನೆ? ಇವ್ರು ಜಲ್ದಿ ಎಚ್ಚರ ಆಗ್ತಾರೆ ತಾನೆ? ನೀನ್ ಕನ್ಫರ್ಮ್ ಆಗಿ ಚೆಕ್ ಮಾಡಿದ್ಯಾ ತಾನೆ?
ಹಾ, ನನಗೆ ನಂಬಿಕೆ ಇದೆ. ನಾನು ಎಷ್ಟೋ ಸಲ ಅವ್ರನ್ನ ಮೂರ್ಛೆ ತಪ್ಪಿಸಿದ್ದೀನಿ. ಪಾಪ ಎಷ್ಟೊಂದು ಕಷ್ಟಪಡ್ತಾರೆ. ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ಅಗತ್ಯ ಇದೆ. ಈಗ ನಮ್ಮ ಸಮಯ ಬಂದಿದೆ. ನಡಿ, ದೇವದ ಬಾಟ್ಲು ತಗೊಂಡು ಬರೋದು ಮರಿಬೇಡ. ಬೇಗ ಬಾ. ನಂಗೆ ಭಯ ಆಗ್ತಿದೆ. ನಿನ್ ಜೊತೆ ಯಾರಿದ್ದಾರೆ? ನೀನಿದ್ಯಾ, ಅದಕ್ಕೆ ನಂಗೆ ಸ್ವಲ್ಪ ಧೈರ್ಯ ಇದೆ. ಗುಡ್ ಆಫ್ಟರ್ನೂನ್ ನೂನಾ. ಹೇ, ನಿಮ್ ಮಾಸ್ಟರ್ ಎಲ್ಲಿ? ಐ ಆಮ್ ಸಾರಿ, ಅವ್ರು ಬ್ಯುಸಿ ಇದ್ದಾರೆ, ಅದಕ್ಕೆ ನಮ್ಮನ್ನ ಕಳ್ಸಿದ್ದಾರೆ. ಏನು, ಮಾಸ್ಟರ್ ಇಲ್ಲಿ ಬರಕ್ಕಾಗಲ್ವಾ? ನಾನ್ ನಿಮ್ ಮಾಸ್ಟರ್ನೇ ಹೈಯರ್ ಮಾಡಿದ್ದು, ನಿಮ್ಮಂತ ಡೋಂಕಿಗಳನ್ನಲ್ಲ. ಇಷ್ಟು ಚಿಕ್ಕ ದೆವ್ವಕ್ಕೆ ನಮ್ಮ ಗುರುಗಳ ಅಗತ್ಯ ಇಲ್ಲ ಬಿಡಿ, ನಾವೇ ಓಡಿಸ್ತೀವಿ. ಹೌದಾ? ಅವತ್ ಹಾಗಾದ್ರೆ ನೀವೇನ್ ಮಾಡಿದ್ರಿ? ಅದು ಸಾಧಾರಣ ದೆವ್ವ ಅಲ್ಲ. ನಾವು ವಿಡಿಯೋದಲ್ಲಿ ನೋಡಿದ್ವಲ್ಲ, ಅವ್ನು ಎಲ್ಲಿದ್ದಾನೆ? ನಮಸ್ಕಾರ ಸರ್. ಆ್ಯಕ್ಚುಲಿ ಮಾಸ್ಟರ್ ಕಿಯ ಬ್ಯುಸಿ ಇದ್ದಾರೆ, ಅದಕ್ಕೆ ನಮ್ಮನ್ನ ಕಳ್ಸಿದ್ದಾರೆ. ನೀನು ಅವನ್ನ ಮುಂಚೆನೆ ಯಾಕೆ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ? ನಮಸ್ಕಾರ ಸರ್. ಹಾಯ್. ಹಲೋ, ನಮಸ್ತೆ, ಬನ್ನಿ. ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಟ್ರಾಫಿಕ್ ತುಂಬಾನೇ ಇತ್ತು, ಅದಕ್ಕೆ ಲೇಟ್ ಆಗೋಯ್ತು. ಇಲ್ಲಿ ಕೇಳಿ, ಮಾಸ್ಟರ್ ಕಿಯಾ ಇವತ್ತು ನಮ್ಮ ಜೊತೆಗಿರೋದಿಲ್ವಾ? ಯಾಕೆ? ಇವರು ಅವ್ರ ಸ್ಟೂಡೆಂಟ್ಸು, ಅವರಷ್ಟೇ ಪವರ್ಫುಲ್ ಕೂಡ. ಇವ್ರ ಏಜಲ್ಲಿ ಚಿಕ್ಕವರಾಗಿರ್ಬೋದು, ಆದ್ರೆ ಅವರಷ್ಟೇ ತಿಳ್ಕೊಂಡಿದ್ದಾರೆ. ಒಳ್ಳೆ ಸ್ಟೂಡೆಂಟ್ಸ್ ಇವ್ರುಗಳು. ಇವ್ರ ಬಗ್ಗೆ ನಾನು ಸಾಕಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಇವ್ರು ಕೂಡ ಅವ್ರ ಹಾಗೆ ದೆವ್ವಗಳನ್ನ ಓಡಿಸ್ತಾರೆ. ನಾವು ಇವ್ರನ್ನ ಮೊದಲು ಟೆಸ್ಟ್ ಮಾಡೋಣ, ಇವ್ರಿಗೆ ಕೆಲಸ ಮಾಡಕ್ ಬರುತ್ತೋ ಇಲ್ವೋ ಅಂತ. ಟೆಲಿಪತಿ ಇದು, ಹೆದರ್ಕೋಬೇಡಿ. ಬಿಲ್ಡಿಂಗ್ಗೆ ದಿಗ್ಬಂಧನ ಹಾಕ್ತಿದ್ದಾರೆ. ಬಾಗ್ಲು ಕಿಟಕಿಯಿಂದ ದೆವ್ವ ಒಳಗ್ ಬರಲ್ಲ. ಎಲ್ಲ ಬಾಗ್ಲು ಕಿಟಕಿನ? ಏನಿದು? ಇದ್ರಿಂದ ದೆವ್ವನ ಓಡಿಸ್ತೀರಾ? ಇವು ಚಮತ್ಕಾರದ ಪತ್ರಗಳು. ಇವುಗಳನ್ನ ಪೂರ್ತಿ ಬಿಲ್ಡಿಂಗ್ ನಲ್ಲಿ ಅಂಟಿಸ್ಬೇಕು. ಹೀಗೆ ಮಾಡೋದ್ರಿಂದ ನಾವು ದೆವ್ವಗಳನ್ನ ವಶಪಡಿಸ್ಕೋಬಹುದು. ಆಯ್ತು, ಹಾಗಿದ್ರೆ ಕೆಲಸ ಶುರು ಮಾಡೋಣ. ಇದು ದೊಡ್ಡ ಕಟ್ಟಡ, ಯಾವುದೋ ಒಂದು ಸಣ್ಣ ಮನೆ ಅಲ್ಲ. ಹೇ, ಇವರು ಕಾಮಿಡಿ ಹೋಗಲ್ವಾ? ನೀವು ನಮ್ಮ ಐಡಿಯಲು. ಎಷ್ಟೋ ದಿನದಿಂದ ನಿಮ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್. ನೀವು ನನ್ನ ಎದುರಿಗಿರೋದನ್ನ ನಾನು ನಂಬಕ್ಕೆ ಆಗ್ತಿಲ್ಲ ಸರ್. ನಿಜವಾಗ್ಲೂ ನೀವೇನಾ ಸರ್? ನಮಸ್ಕಾರ. ನನ್ನ ಅಂಕಲ್ ಕಾಮು ಕಣೋ, ಮಾಮು ಅಲ್ಲ. ನನಗೆ ಗೊತ್ತು ನೀವ್ ಯಾರು ಅಂತ. ನನ್ನ ಫೇವ್ರೆಟ್ ನೀವು. ನಾನು ನಿಮ್ಮ ಎಲ್ಲ ಎಪಿಸೋಡ್ಸು ನೋಡಿದ್ದೀನಿ, ಫನ್ನಿ ವಿಡಿಯೋಸು ನೋಡಿದ್ದೀನಿ, ಮತ್ತೆ ನಿಮ್ ಫಿಲ್ಮ್ಸ್ ಕೂಡ. ನೀವೇ ನಮ್ ದೊಡ್ಡ ಗುರುಗಳು ಕೂಡ. ಇವ್ರು ಯಾರು ಅಂತ ತಿಳ್ಕೊಂಡಿದಾರೋ ಏನೋ. ನಾನು ಯಾರು ಅಂತ ನಿಮಗೆ ಗೊತ್ತಾ? ನೀವು ನಿಮ್ಮ ಮನೇಲಿ ಯಾರನ್ನಾದ್ರೂ ಕೇಳಿ. ನೀನ್ ಹೇಳಿದ್ರು ಸರಿನೇ. ಎಂತ ಮಾತು ಹೇಳಿದ್ರಿ. ಒಳ್ಳೆ ಕಾಮಿಡಿ ಮಾಡ್ತೀರಾ ಅಂಕಲ್ ನೀವು. ನನ್ಗೋಸ್ಕರ ಇನ್ನೊಂದ್ಸಲ ಹೇಳಿದ್ದೀನಿ, ಇನ್ನೊಂದ್ಸಲ ಹೇಳ. ನೀವ್ ಯಾರು ಅನ್ಕೊಂಡಿದ್ದೀರೋ ಅವನು ನಾನಲ್ಲ. ಮೊದ್ಲು ಇದನ್ನ ತಿಳ್ಕೊಳ್ಳಿ. ಎಂತ ಮಾತದು. ನೀವಂತೂ ತುಂಬಾ ತಮಾಷೆ ಮಾಡ್ತೀರಾ. ಹೌದಾ? ನಾನ್ ಚೆನ್ನಾಗಿ ಕಾಮಿಡಿ ಮಾಡ್ತೀನಾ? ನಾನು ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ನನ್ ಕೆಲ್ಸ ಹೋಗ್ಬಿಡುತ್ತೆ. ಓಕೆ ಓಕೆ. ಇವತ್ತು ನೀವು ನಮ್ ಶೋ ಗೆಸ್ಟ್ಗಳು. ಎಲ್ಲ episode ನಿಮ್ಗೆ ಏನಾದ್ರೂ ನಿಮ್ನೇ ಬೇಕು ಅಂದ್ರೆ ಜಾಸ್ತಿ. ನನಗೆ ನಿಮ್ಮನ್ನ ಕೇಳಿ. ಬಿಟ್ರೆ ಯಾರ್ನೂ ನೋಡಲ್ಲ. ಹೌದು. ಮೊದಲನೇದು ಮೋರಿ ದಾಟಿದ್ದ ವೀರ, ಎರಡನೇದು ಕತ್ಲಲ್ಲಿ ಕರಡಿ, ಮೂರನೇದು ಮಂಜಿಗೆ ಮೆಂಟಲು. ಕೊಡ್ತೀನಿ. ನಾನು ಎಲ್ಲ ಕರೆಕ್ಟ್ ಆಗಿ ಹೇಳ್ದೆ ತಾನೆ? ಒಂದು ಬಿಡ್ನಿಲ್ಲ ತಾನೆ? ಓ, ಎಲ್ಲ ಸರಿಯಾಗಿ ಹೇಳಿದ್ರಿ. ಒಳ್ಳೆ ಒಳ್ಳೆ ಜೋಕ್ ಮಾಡಿದ್ರು. ಓ, ಪರವಾಗಿಲ್ಲ ಪರವಾಗಿಲ್ಲ, ತಗೊಳ್ಳಿ ತಗೊಳ್ಳಿ. ಬಿಡಿ, ನಾನು ತೆಗಿತೀನಿ. ಓ, ಒಳ್ಳೆ pose ಕೊಡಿ. ಕೊಡ್ತೀರಾ? ಬಾ 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 ಬಾ. ನಂಗೆ ಈ ಫೋಟೋ ತುಂಬಾ ಸ್ಪೆಷಲ್ ಆಗಿ ಬರ್ಬೇಕು. ಏನಾದ್ರೂ ಫನ್ನಿ ತರ ತೆಗೆಸ್ಕೊಳ್ಳೋಣ. ಓ, ಹೌದಾ? ಹಾಗಿದ್ರೆ ನೀನ್ ಕುತ್ಕೋ ಕುತ್ಕೋ. ಕರೆಕ್ಟ್ ಆಗಿ ತೆಗಿಯೋ ಫೋಟೋನ. ಒಂದ್ ನಿಮಿಷ. ಓಕೆ. ಭುಜ ಯಾಕೆ ನನ್ನ ತಲೆ ಮೇಲೆ ಕಾಲಿಡ್ಬೋದ? ಹೌದಾ? ಹಾಗಿದ್ರೆ ನಿನ್ ತಲೆ ಮೇಲೆ ಇಟ್ಬಿಡ್ತೀನಿ. ಒಂದ್ ನಿಮಿಷ. ಹಾಗೆ ಇರಿ. ಓಕೆ, ಆಯ್ತು. ಫೋಟೋ ಸಖತ್ತ ಬಂದಿರ್ತದೆ ಅಲ್ವಾ? ಹೇ, ನಿನ್ ಮೇಕಪ್ ಮುಗೀತಾ?
ಇರೋ ಬರೋದೆಲ್ಲ ಇವಳ ಮೇಲೆ ಟ್ರೈ ಮಾಡಿದ್ದಾಯ್ತು. ನನ್ ಮೇಕಪ್ ಐಟಮ್ ಎಲ್ಲ ಖಾಲಿ ಆದ್ರೂ ಇವಳು ಮೇಕಪ್ ಮಾಡು ಅಂತ ಇದ್ದಾಳೆ. ಕಂಜೂಸ್ ಹುಡುಗಿ. ತಮಾಷೆ ಮಾಡ್ತಾ ಇದ್ದೆ ನಾನು. ಆಕ್ಚುಲಿ ನೀನು ವಿತೌಟ್ ಮೇಕಪ್ ಗೋಸ್ಟ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡ್ಬೋದು. ಅಂಕಲ್ ಕೂಮ್ ನಮಸ್ತೆ. ಹೇಗಿದ್ದೀರಾ ನೀವು? ವೆರಿ ಫಸ್ಟ್ ನಿಮ್ಗೊಂದು ಕ್ಯೂ ಕೊಡ್ತೀವಿ ಅಂಕಲ್. ನಾನೇನ್ ಮಾಡ್ಬೇಕು ಅಂತ ಹೇಳಿ. ಫಸ್ಟ್ ಸೆಷನ್ ಅಲ್ಲಿ ನಮ್ಮ ಗೆಸ್ಟ್ಗಳು ಅವ್ರಿಗೆ ಆಗಿರುವಂತಹ ದೆವ್ವದ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಕೇಳೋದಕ್ಕೆ ಸಕ್ಕ ಥ್ರಿಲ್ಲಿಂಗ್ ಆಗಿದೆ ಅಲ್ವಾ ಅಂಕಲ್? ವಾ ನಾನು ಬಡಾಯಿ ಅಂತೂ ಕುಚ್ಕೊಳ್ಳಲ್ಲ. ನಾನು ತುಂಬಾ ಯಂಗ್ ಆಗಿದ್ದಾಗ ನಾನು ಯಾವಾಗ್ಲೂ ಸ್ಮಶಾನದಲ್ಲಿ ಓಡಾಡ್ತಿದ್ದೆ. ಆದ್ರೆ ಮುಂದೆ ಇದೆಲ್ಲ ಏನೇನು ಅಲ್ವೇ ಅಲ್ಲ. ದೆವ್ವಗಳ ಜೊತೆ ಓಡಾಡ್ತಿದ್ದೆ. ಬೇಕಾದ್ರೆ ನೀವು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ, ಮಾಡೋಣ. ಆಯ್ತಾ? ಇದ್ರ ಸಲುವಾಗಿ ನಿಮ್ಗೊಂದು ಫೈನಲ್ ಸೆಷನ್ ಇರುತ್ತೆ. ದೆವ್ವಕ್ಕೆ ಚಾಲೆಂಜ್ ಮಾಡ್ಬೇಕಾಗತ್ತೆ. ಮತ್ತೆ ಆ ದೆವ್ವದ ಗೊಂಬೆನ ಸ್ಟೇಜ್ ಮೇಲೆ ಬಿಡಿಸ್ತೀವಿ. ನಾನಂತೂ ಮಾಡ್ತೀನಿ. ನೀವೇ ನನ್ನ ಹೆದರಿಸ್ಬಿಟ್ರಿ. ಇವ್ರು ಬೋತು ತರನೇ ಕಾಡ್ತಿದ್ದಾರೆ. ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಆಯ್ತು. ನಿನ್ ಜೀವನದಲ್ಲಿ ಯಾವ್ದಾದ್ರು ವಿಷಯನ ಸೀರಿಯಸ್ ಆಗಿ ತಗೊಂಡಿದ್ಯಾ? ಓ ಸಾಕ್ ಸುಮ್ನಿರಪ್ಪ. ನಮ್ ಹತ್ರ ಭೂತ ಓಡ್ಸೋರು ಮಂತ್ರ ಹೇಳೋರು ಇಬ್ರು ಇದಾರಲ್ಲ, ಜನಕ್ಕೆ ನರಕದಲ್ಲಾಗೋ ಅನುಭವ ಆಗತ್ತೆ. ಓ ನೋಡು ನೋಡು, ನಂಗೆ ರೋಮಾಂಚನ ಆಗ್ತಾ ಇದೆ. ಹಾ, ನಾನ್ ನೋಡ್ತಾ ಇದ್ದೀನಿ. ಇವೆಲ್ಲ ಬಿಡು, ನಿನ್ ಹಳೆ ಕತೆನ ಒಂದ್ಸಲಿ ನಾಪಿಸ್ಕೋ. ಈ ನಾಯಿನ ಸ್ಟುಡಿಯೋದೊಳಗೆ ಬರಕ್ ಬಿಟ್ಟಿದ್ ಯಾರು? ನೋಡು, ಲೈವ್ ಟೆಲಿಕಾಸ್ಟ್ ಅಲ್ಲಿ ನಮಗ್ ತೊಂದರೆ ಆಗುತ್ತೆ. ಬಾ ಇಲ್ಲಿ, ಬಾ ಬಾ ಇಲ್ಲಿ. ಒದ್ದ ಅಂದ್ರೆ ಇಲ್ಲಿಂದ ಆಚೆ ಹಾರ್ಕೊಂಡು ಹೋಗ್ತೀಯ. ನನ್ಗೆ ಕೋಪ ಬರ್ಸ್ಬೇಡ ನೀನು, ಕಾಫಿ ಬಿಸಾಕ್ಬಿಡ್ತೀನಿ. ಓಹ್ ಓಹ್, ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಪ್ಲೀಸ್ ಕೂತ್ಕೊಳ್ಳಿ. ನೀವು ಶೋ ನೋಡ್ಬೇಕು ಅಂದ್ಕೊಂಡಿದ್ರೆ ಮುಂಚೆನೆ ಕಾಲ್ ಮಾಡಬಹುದಿತ್ತು. ನಾನ್ ನಿಮ್ಗೋಸ್ಕರ ಒಳ್ಳೆ ವ್ಯವಸ್ಥೆ ಮಾಡಿರ್ತಿದ್ದೆ. ನಾನೇಲಿರ್ಬೇಕಾದ್ರೆ ಕಾಲ್ ಯಾಕೆ ಮಾಡ್ಲಿ? ನನ್ಗೆ ಅವಾಗವಾಗ ರೇಟಿಂಗ್ಸ್ ಬಗ್ಗೆ ಅಪ್ಡೇಟ್ಸ್ ಕೊಡಿ. ರೇಟಿಂಗ್ಸ್ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ನಾನು ಶೋ ಕ್ಯಾನ್ಸಲ್ ಮಾಡ್ತೀನಿ. ಮಿಸ್ಸಸ್ ಟ್ಯಾಂಗ್, ನಿಮ್ಮ ನಾಯಿ ತುಂಬಾನೇ ಕ್ಯೂಟ್ ಆಗಿದೆ. ಪ್ಲೀಸ್ ನೀವು ನೋಡಿ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಕೇಳಿ, ನನಗೇನ್ ವ್ಯತ್ಯಾಸ ಆಗಲ್ಲ ನೀವು ಅಸ್ಲಿನೋ ನಕ್ಲಿನೋ ಅಂತ. ಇವತ್ ನೀವು ನಿಜವಾಗ್ಲೂ ಆಕ್ಟಿಂಗ್ ಮಾಡ್ಬೇಕು, ನಿಜವಾದ ಮಾಂತ್ರಿಕಂತರ. ನಾವು ನಿಜವಾಗ್ಲೂ ಮಾಂತ್ರಿಕರ. ನೀವು ಒಂದ್ ದೆವ್ವನ ಕರ್ಸಿ ಅದ್ರ ಜೊತೆ ಮಾತುಕತೆ ಮಾಡ್ಬೇಕು. ಖಂಡಿತ ಆಂಟಿ, ಒಳ್ಳೆ TRP ಬರೋಂಗ್ ಮಾಡ್ತೀವಿ. ಆಂಟಿ ನಿನ್ ಗರ್ಲ್ ಫ್ರೆಂಡ್, ನಾನಲ್ಲ. ನಾನ್ ನಡೆಸ್ತಿರೋದು ಫ್ಯಾಮಿಲಿ ಶೋ. ನೀನ್ ಅವತ್ತಿನ ತರ ಏನೇನೋ ತಲೆ ಹರಟೆ ಮಾಡ್ಬೇಡ. ನಮ್ ಶೋನ ಮಕ್ಳು ಕೂಡ ನೋಡ್ತಾರೆ. ನನಗ್ ನಿನ್ ಟ್ಯಾಲೆಂಟ್ ತೋರ್ಸು. ಇದು ತುಂಬಾ ಸಿಂಪಲ್ ಆಯ್ತು. ನೀನ್ ಯೂಟ್ಯೂಬ್ ಅಲ್ಲಿ ತೋರ್ಸೋ ಹಾಗೆ ಏನಾದ್ರೂ ಹೊಸದಾಗಿ ತೋರ್ಸು, ನೋಡೋಣ. ಎಲ್ಲಿದ್ದೀಯಾ ದೆವ್ವ? ಎಲ್ಲೇ ಇದ್ರು ಹೊಟ್ಟೋಗು, ನಿನ್ನ ಸುಮ್ನೆ ಬಿಡಲ್ಲ. ಲೆಟ್ಸ್ ಗೋ ಲೋಟಸ್. ಇವಾಗ ನೋಡಿ ನಮ್ಮ ಮ್ಯಾಜಿಕ್ ನ. ಇದನ್ನ ಇವಾಗಲೇ ತೋರಿಸಬಾರ್ದಿತ್ತು. ಇವ್ರಿಗೊಂದು ಡೆಮೋ ಕೊಟ್ಬಿಡೋಣ. ಹೇಗಿದೆ? ಸೌಂಡ್ ಎಫೆಕ್ಟ್ ಅವನಿಗೆ ಚೆನ್ನಾಗಿ ಕೊಟ್ಟಿದ್ಯಾ ಅನ್ಸುತ್ತೆ. ಎಫೆಕ್ಟ್ ಚೆನ್ನಾಗಿದೆ. ಹೌದು, ನೀವ್ ಹೇಳಿದ್ ನಿಜ. ನಾನು ಜರ್ಮನಿಯ ಸೌಂಡ್ ಇಂಜಿನಿಯರ್ಗೆ ಕೇಳಿದೆ ಸಿಸ್ಟಮ್ ಹಾಕಿ ಅಂತ. ಅವ್ರು ನನ್ನ ಹಳೆ ಫ್ರೆಂಡು. ನಮ್ಮ ಸೌಂಡ್ ಸಿಸ್ಟಮ್ ಥೈಲ್ಯಾಂಡ್ ಅಲ್ಲಿ ಎಲ್ರಿಗಿಂತ ಬೆಸ್ಟ್. ಇದನ್ನೆಲ್ಲ ಮಾಡಿದ್ದು ನಿಮಗೋಸ್ಕರನೇ ಮೇಡಮ್. ಏಯ್, ನೀನು ಸೌಂಡ್ ಟೆಸ್ಟ್ ಮಾಡ್ತಿರೋ ರೀತಿ ನಂಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಮಜಾ ಬಂತು. ಗುಡ್ ಜಾಬ್. ಏಯ್, ನೀನು ಇಲ್ಲೇನ್ ಮಾಡ್ತಿದ್ಯಾ? ಏನು? ನಿನ್ ಹಿಂದೆ ನಿಂತಿದ್ದಾಳಲ್ಲ ಬೆಂಗಲಕ್ಕೆ. ವಾವ್, ಸೋ ಕೂಲ್. ಇಟ್ಸ್ ಗ್ರೇಟ್. ನೀವ್ ಎಲ್ಲಿ ಬಚ್ಚಿಟ್ಟಿದ್ರಿ ಇದನ್ನ? ಬೆಂಗಡ್ಲಕ್ಕೆ ನೋಡು, ಇನ್ನು ನಿನ್ ಟೈಮ್ ಬಂದಿಲ್ಲ. ಬಾ, ಇರೊಳಗಡೆ ಬಾ. ಇಲ್ ಬಾ. ಏಯ್, ಏ ಹುಡುಗಿ, ಎಲ್ಲೋ ಹೋಗ್ತಾ ಇದೀಯಾ? ವಾಪಸ್ ಬಾ. ಇದನ್ನ ಈಗ ನಿಜ ಅಂತ ಮಾತ್ರ ಹೇಳ್ಬೇಡಿ. ದಿಂಗರ್ಲಕ್ಕಿ ಒಂದು ದುಃಖದ ಆತ್ಮ. ಅವಳಿಗೆ ಮದ್ವೆ ಆಗ್ಲಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡು. ನೀನ್ ಹೀಗ್ ಭಯ ಪಡೋದನ್ನ ಸ್ವಲ್ಪ ನಿಲ್ಸೋ. ಇಲ್ಲಿ ನೋಡು, ಭಯ ಆಗೋಯ್ತಾ? ಇಲ್ಲ, ಅದು ನಿಜವಾದ ದೆವ್ವನ? ಹಾ, ನಾವ್ ಆ ದೆವ್ವನ ಶೋನಲ್ಲಿ ವಶ ಮಾಡ್ಕೋತೀವಿ. ಜಾಸ್ತಿ ಭಯ ಬೀಳ್ಬೇಡ, ನಮ್ಗೆ ಅದು ಚಿಟ್ಕೆ ಹೊಡೆದಷ್ಟು ಸುಲಭ. ನನ್ಗೇನ್ ಹೆದರಿಕೆ ಇಲ್ಲ. ಇದೆಲ್ಲ ನನ್ಗೆ ಅಭ್ಯಾಸ ಇಲ್ಲ.
ನೀನು ಇದೇ ತರ ಶೋನ ಪ್ರೆಸೆಂಟ್ ಮಾಡು, ಅರ್ಥ ಆಯ್ತಾ? ನನಗಿದೆಲ್ಲ ಸ್ವಲ್ಪ ಹೆದರಿಕೆ ಆಗತ್ತೆ, ಆದ್ರೂ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಹಾ ನಾನೀಗ ಹೋಗಿ ಅದನ್ನ ವಾಪಸ್ ಕರ್ಕೊಂಡು ಬರ್ತೀನಿ. ಹಾ. ಏ, 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 ಓ ಅಯ್ಯೋ ಏನ್ ನೀನು ಸುಸು ಮಾಡ್ಕೊಂಡ್ಬಿಟ್ಟಿದ್ಯಾ? ಓ ಶಿಟ್, ನಾನು ಏನ್ ಮಾಡ್ದೆ? ಇದನ್ನ ನಾನ್ ಮಾಡಿಲ್ಲ. ಸುಸು ಮಾಡ್ಕೊಳ್ಳೋ ಅಷ್ಟು ಹೆದರ್ಕೊಂಡ? ಹಾ ಹೌದು, ಸುಸ್ಸು ಮಾಡ್ಕೊಂಡವಳೆ. ನಮ್ಮ ಹತ್ರ ಎಷ್ಟೊಂದು ದೆವ್ವಗಳಿವೆ, ಎಲ್ಲ ಬಿಟ್ಟು ನೀನ್ ಯಾಕೆ ಇವಳನ್ನೇ ಕರ್ಕೊಂಡ್ ಬಂದೆ? ಅವಳೇನಾದ್ರೂ ತಪ್ಪಿಸ್ಕೊಂಡ್ಬಿಟ್ರೆ? ಅವಳೆಲ್ಲೂ ಹೋಗಲ್ಲ, ಅವಳು ನನ್ನ ಫ್ರೆಂಡು. ನಾನು ಹೇಳೋ ಮಾತನ್ನೆಲ್ಲ ಕೇಳ್ತಾಳೆ. ನೀನು ಅವಳ ಬಗ್ಗೆ ಕೇರ್ ತಗೋಬಹುದು. ಅವಳು ಯಾರನ್ನಾದ್ರೂ ನೋಡಿ ಹೆದರ್ಕೊಂಡ್ರೆ ಕಷ್ಟ. ಶೋಕ್ ಟೈಮ್ ಆಗೋಯ್ತಾ ಹೇಗೆ? ದೆವ್ವಗಳನ್ನ ಹಿಡಿಯೋಕೆ ನನ್ನ ಹತ್ರ ಡಿವೈಸ್ ಇದೆ. ಇದು ಸರಿಯಾಗಿ ಕೆಲಸ ಮಾಡಿದ್ರೆ ಸಾಕು, ಇದನ್ನ ಫಾಲೋ ಮಾಡಿದ್ರೆ ಸಾಕು, ದೆವ್ವ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಇದು ಪಕ್ಕ ಹೇಳುತ್ತಾ? ಹಾ ಹೌದು. ಏನಾಯ್ತಮ್ಮ? ಇವತ್ ನಾನು ಭೂತದ ರೋಲ್ ಮಾಡ್ತಿದ್ದೀನಿ. ಈ ಸಲ ನನ್ಗೆ ಮಹಾನಟಿ ಅವಾರ್ಡ್ ಬರ್ಬೇಕು ಅಂತ ಕಿರ್ಚಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೇಕಪ್ ಆದ್ರೆ ನೆಟ್ಟಿಗೆ ಮಾಡೋದಲ್ವಾ? ಅಫ್ ಕೋರ್ಸ್, ಐ ಆಮ್ ದ ಬೆಸ್ಟ್. ನೀನೇನೆ ಮೇಕಪ್ ಮಾಡಿದ್ದು? ಇಲ್ಲ, ನಮ್ಮ ಅಜ್ಜಿ ಬಂದ್ ಮಾಡಿದ್ದು. ಜೊತೆಗೆ ಅಂಕಲ್ ಕೂಡ ಭೂತದ ರೋಲ್ ಮಾಡ್ತಿದ್ದಾರೆ. ನಟನೆ ಮೇಕಪ್ ಅನ್ನು ಮೀರಿದ್ದು. ಒಳಗಿಂದ ಬರ್ಬೇಕು ಭಾವನೆ, ಭೂತದೊಳಗೆ ಕ್ರೋಧ ಇರ್ಬೇಕು, ಅಡಿಯಿಂದ ಮುಡಿವರ್ಗೂ ಇರ್ಬೇಕು, ಕಣ್ಣಿಂದ ಹೊರಗ್ ಬೀಳ್ಬೇಕು, ಈ ತರ. ಹೆದರ್ಕೊಳ್ಳಿಲ್ವಾ ನೀವು? ಈ ಬೋಡ ಹೆದರ್ಕೊಳ್ಳಿಲ್ಲ. ಇವಳು ಎಲ್ಲಿ ಹೋದ್ಲು? ಇವಳಿಗೆ ಏನಾಯ್ತು? ನನಗ್ ಗೊತ್ತಿಲ್ಲ, ಅವಳಿಗೆ ಹುಚ್ಚಿಡ್ದಿರ್ಬೇಕು. ಅಂಕಲ್, ಒಂದ್ ಕೆಲ್ಸ ಮಾಡಿ, ನೀವು ಮನೆಗ್ ಹೋಗಿ ನಾವಿಬ್ರು ಏನಾರು ತಿನ್ನೋದಕ್ ನೋಡ್ಕೊಂಬರ್ತೀವಿ. ಹೇಯ್, ನನ್ಗೆ ಒಳ್ಳೆ ಹೇರ್ ಸ್ಟೈಲ್ ಮಾಡ್ತೀಯಾ? ತಲೆಯಲ್ಲಿ 4 ಕೂದ್ಲಿಲ್ಲ, ಹೇರ್ ಸ್ಟೈಲ್ ಬೇರೆ ಮಾಡ್ಬೇಕಾ ನಿಂಗೆ? ನಾಳೆ ಬಾ, ಹೇರ್ ಸ್ಟೈಲ್ ಮಾಡ್ತೀನಿ. ಹುಚ್ಚಿ, ಮೊದ್ಲು ನಿನ್ ಮುಖ ನೋಡ್ಕೋ. ಬೆಂಗಳಕ್ಕೆ ನಿನ್ಗೇನಾದ್ರೂ ಕಾಣಿಸ್ತಾ? ಇಲ್ಲ, ನಂಗೇನು ಇನ್ನೂ ಕಾಣಿಸಿಲ್ಲ. ಹೆದರ್ಸೋ ತರ ಮುಖ ಮಾಡ್ಲಿಕ್ಕೆ ನಾನು ಏನ್ ಮಾಡ್ಲಿ? ಮೊದ್ಲು ಪ್ರಾಕ್ಟೀಸ್ ಮಾಡೋಣ. ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಮಾಡಿದೆ ನಾನು. ಯಾರಿಗ್ ಮಾಡಿದ್ದು? ನೀನು ಇನ್ನೊಬ್ಳು ಭೂತಾನ? ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತದೆ ನೀನೇ ಮೇಕಪ್ ಮಾಡ್ಕೊಂಡಿದೀಯಾ. ನಿನ್ ಲವರ್ ನಿನ್ ಬಿಟ್ಟೋಗಿರ್ತಾನೆ. ಚೆನ್ನಾಗಿ ಹೋಲ್ ಮಾಡ್ಕೊಂಡಿದೀಯಾ. ನಾನ್ ಬೆರಳು ತೋರಿಸಬಹುದು. ಸಖತ್ ಮೇಕಪ್ ಮಾಡ್ಕೊಂಡಿದೀಯಾ. ತುಂಬಾ ಪ್ರೊಫೆಷನಲ್ ಆಗಿ ಬೆರಳುಗಳು ಹೋಗೋ ತರ ಮಾಡ್ಕೊಂಡಿದೀಯಾ. ಇನ್ನೊಂದ್ಸಲ ಹಾಕ್ತೀನಿ ಇರು. ಸುಮ್ಮನೆ ಜಾಸ್ತಿ ಕೆಳರ್ಸಕ್ಕಾಗಲ್ಲ. ನೀನ್ ನನ್ನ ಮದ್ವೆ ಆಗ್ತೀಯಾ? ನೀನು ಸಖತ್ತಾಗೇ ಇದೀಯಾ. ನನ್ನಂತ ಹ್ಯಾಂಡ್ಸಮ್ ಹುಡುಗನ್ ನೋಡಿ ಮದುವೆ ಆಗುವಂತಿದೀಯಾ. ನಾನ್ ನಿನ್ ಮದುವೆ ಆಗ್ತೀನಿ. ಆದ್ರೆ ಇದಕ್ಕಿಂತ ನೀನು ಯಾವಾಗ ಚೆನ್ನಾಗಿ ಕಾಣ್ತೀಯ ಆಗ. ನೀನು ವಾಪಸ್ ಬಂದ? ಅವಾಗ್ಲೇ ಹೇಳಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಹೇ, ಶೋಗೆ 2 ದೆವ್ವ ಕರ್ಸಿದಾರ. ನಿನಗಿಂತ ಅವಳೇ ಚೆನ್ನಾಗಿ ಕಾಣ್ತಿದ್ದಾಳೆ. ಇಬ್ರಿಬ್ರೆ ಇಲ್ಲೇ ಇದ್ದಾಳೆ, ಬೇಕಾದ್ರೆ ನೋಡು. ಅವಳು ಇಲ್ಲೇ ಇದ್ಲು, ಸುಳ್ಳು ಹೇಳ್ತಿಲ್ಲ. ಇವಳು ಮಾಯಾಗವಳ. ನೀ ನನ್ನ ಹೆದರ್ಸ್ಬಿಟ್ಟೆ, ಭಯ ಪಡಿಸ್ಬಿಟ್ಟೆ. ನನ್ಗೆಲ್ಲ ಭಯಕ್ಕೆ ಬಾಯಿಗೆ ಬಂದ್ಬಿಟ್ಟಿತ್ತು. ನೀವ್ ಹೆದರ್ಕೊಂಡ್ರ? ನನಗ್ ಬೇಜಾರಾಗಿತ್ತು ಯಾರು ಹೆದರ್ಕೊಳ್ಳಿಲ್ಲ ಅಂತ. ಆದ್ರೆ ಇವಾಗ ಖುಷಿ ಆಯ್ತು. ಈಗ ಎಲ್ರಿಗೂ ನಾನು ಒಬ್ಬನೇ ಬಿಟ್ಟು ಹೋಗ್ಬಿಡ, ಭಯ ಆಗ್ತದೆ. ನಿಂತ್ಕೊಳ್ಳೆ.
ಅಂಕಲ್ ನಿಮ್ ಎಂಟ್ರಿ ಈಗ. ಇಲ್ಲ ಇಲ್ಲ ನಾನಂತೂ ಹೋಗಲ್ಲ. ಅಯ್ಯೋ, ನಾನು ಬನ್ನಿ ಹೋಗಲ್ಲ. ಈಗ. ಬಿಟ್ಬಿಡು ಬಿಟ್ಬಿಡು. ನನ್ನ ಬನ್ನಿ. ನನ್ ಬಿಡು. ಇಲ್ಲಿ ನಿಂತ್ಕೊಳ್ಳಿ. ನನ್ ಸಿಗ್ನಲಿಗೆ ವೆಯ್ಟ್ ಮಾಡಿ. ನಾನು ಎಲ್ಲಿ ಕರ್ಕೊಂಡು ಬಂದೆ? ಟಾಮ್, ಅಂಕಲ್ ಕಾಮ್ ಬಂದ್ರು. ಹೋಗಿ, ನೀವು ಬೇಗ ಹೋಗಿ. ಬಾಗ್ಲಾಕೋಬೇಡ ಕಡೆ. ನನ್ನ ಯಾಕೆ ರೂಮಲ್ಲಿ ಕೂಡ ಹಾಕ್ದೆ? 5 4 3 2 ನೋಡಿ ಸ್ಟಾರ್ಟ್ ಆಯ್ತು. ಏನ್ ಶೋ ಇದು? ನಾವು ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೀವಿ ಗೋಸ್ಟ್ ಡೇಗೆ ಲೈವ್. ಏನಾರು ಆಗ್ಲಿ. ಗೋಸ್ಟ್ ಡೇ ದಿನ ಲೈವ್ ಆಗಿ ನಾವು ನಿಮ್ಮೆಲ್ರಿಗೂ ಭಯಾನಕ ದೆವ್ವದ ಕತೆನ ಹೇಳ್ತೀವಿ. ನಮ್ಮ ಈ ಸ್ಪೆಷಲ್ ಶೋನಲ್ಲಿ ಮೊದಲನೇ ಸಲ ನೀವು ನಿಮ್ ಲೈಫಲ್ಲಿ ಇಲ್ಲಿ ನಡೆಯೋದನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಗೊಂಬೆನ ಹಾಳಾದ್ದು ನಾನೇನೋ ನಿಜ ಅನ್ಕೊಂಡ್ಬಿಟ್ಟಿದ್ದೆ. ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ ಅಂಕಲ್ ಕಾಮ್. ಜಾಯ್, ಲೈಟ್ಸ್ ಆನ್ ಮಾಡು. ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ತೆ. ಅಂಕಲ್ ಕಾಮ್, ನೀವಿವಾಗ ಭಯಾನಕ ದೆವ್ವದ ಕತೆನ ಹೇಳೋದಕ್ಕೆ ಶುರು ಮಾಡ್ತೀರಾ? ನಿಜವಾಗ್ಲೂ ತುಂಬಾ ಭಯ ಆಗ್ತಿದೆ. ನಾನು ಶುರು ಮಾಡ್ತೀನಿ. ನಾನು ತುಂಬಾ ಕಷ್ಟದಲ್ಲಿದ್ದೆ. ನನ್ಗೆ ಗೊತ್ತಿರಲಿಲ್ಲ ನಾನು ಏನ್ ಮಾಡ್ಬೇಕು ಅಂತ. ಮೊದಲು ನನ್ನ ಮೇಲೆ ನಾನು ಭರವಸೆ ತಂದ್ಕೊಂಡೆ. ಆಮೇಲೆ ಡಿಸೈಡ್ ಮಾಡಿದೆ. ನಾನು ನನ್ನ ಬೆರಳನ್ನ ದೆವ್ವದ ಮುಖದ ಮೇಲೆ ಹಿಂಗಿಂಗ್ ಎಲ್ಲ ಮಾಡ್ದೆ. ನಿನಗೆ ಗೊತ್ತಾ, ಅವಳು ಹಿಂಗ್ ಜೋರಾಗಿ ಕಿರ್ಚ್ಕೊಂಡ್ಲು. ನಾನು ಮತ್ತೆ ಹಂಗೆ ಮಾಡ್ದೆ. ಹಂಗ್ ತಿರ್ಗಿಸ್ಬೇಕಾದ್ರೆ ನನಗೆ ಗೊತ್ತಿರ್ಲಿಲ್ಲ ಅದೇನು ಅಂತ. ಆದ್ರೆ ನಾನ್ ಅನ್ಕೊಂಡಿದ್ದೆ ಅವಳು ಭೂತ ಅಲ್ಲ ಅಂತ. ಏನಂದ್ರಿ? ಅದು ಭೂತ ಅಲ್ಲ ಅಂದ್ರೆ ಬೇರೆ ಏನು? ನಾನು ಕನ್ಫರ್ಮ್ ಮಾಡ್ಕೊಳಕ್ಕೆ ನನ್ ಬೆರಳು ಹಾಕೋದಕ್ಕೆ ಅವಳನ್ನ ಮತ್ತೆ ಕೇಳಿದೆ. ಅವಳು ಹಾಕು ಅಂದ್ಲು. ಏನ್ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಹಾಕು ಅಂದ್ಲು. ನನಗಂತೂ ಟೆಂಪ್ಟ್ ಆಗೋಯ್ತು. ಪ್ಲೀಸ್ ನೀವು ನೋಡಿ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ. ಸೂಪರ್. ಹೌದಾ? ಇದೆಂತ ಧ್ವನಿ? ಮತ್ತೆ ಅದೇ ಛೇ. ನೀನ್ ಯಾರಿಗೋಸ್ಕರ ಹಿಂಗ್ ಕಿರ್ಚಾಡ್ತಾ ಇದೀಯಾ? ನಾನು ನಿನ್ನ ಮದುವೆ ಮಾಡ್ಕೊಳಕ್ ಆಗಲ್ಲ. ಜೊತೆಗೆ ಇಬ್ರು ಸಂಸಾರ ಮಾಡಕ್ ಆಗಲ್ಲ. ಮಕ್ಳು ಮರಿ ಹುಟ್ಟಲ್ಲ ನಿನ್ಗೆ. ಸಾರಿ, ನನ್ನ ಕ್ಷಮಿಸ್ಬಿಡಿ. ನೀವು ಇಷ್ಟೊತ್ತು ಹೇಳಿದ ಕತೆ ನಿಜವಾಗ್ಲೂ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಆಗಿದ್ದ? ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ತೀರಾ? ಆ ಬೊಂಬೆನ ಕೆಳಗ್ ಬೀಳ್ಸು. ನನ್ನೇ ನೋಡ್ತಿದ್ಯಾ? ಕ್ಯಾಮ್ರಾ ಫೋಕಸ್ ಅಂಕಲ್ ಕಾಮ್ ಮೇಲೆ ಇರ್ಲಿ. ಕಟ್. ಆಡ್ ಬ್ರೇಕ್ ತಗೋಬಹುದು ಈಗ. ನೆಕ್ಸ್ಟ್ ಸೀನ್ ಅವನನ್ನ ಕರೀರಿ ಈಗ. ಅಷ್ಟೊಂದೇನು ಹೆದರ್ಕೊಳ್ಳೋ ಹಾಗಿಲ್ಲ. ಹೇ ನ್ಯಾಮ್, ಆಗ್ಲೇ ಕಟ್ ಹೇಳಿದ್ನಲ್ಲ, ಇಷ್ಟೊಂದು ಶೋ ಆಫ್ ಬೇಕಾ ನಿಂಗೆ? ನನ್ನ ಮದುವೆ ಆಗ್ತೀಯಾ? ನನ್ನ ಬಿಟ್ಬಿಡು, ಬೇಡ ಬಿಟ್ಬಿಡು. ಬೆಂಗಡ್ಲಕ್ಕೆ ನೀನ್ ಇಲ್ಲೇ ಇದೀಯಾ ಅಂತ ಗೊತ್ತು. ನನ್ನಿಂದ ತಪ್ಪಿಸ್ಕೋಬೇಡ. ಹೇ, ಅಲ್ಲಿದ್ದಾಳೆ ನೋಡು. ನಾನು ಹೊರಗಡೆ ಹೋಗೋ ಎಲ್ಲಾ ದಾರಿನೂ ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ. ಬೇಗ ಬೇಗ. ಬೆಂಗಡ್ಲಕ್ಕೆ ನಿನ್ಗೆ ಹಿಂಸೆ ಕೊಟ್ಟು ಕರ್ಕೊಂಡು ಹೋಗೋ ತರ ಮಾಡಬೇಡ ನೀನು.
ಇಲ್ಲಿ ನೋಡು ಬೆಂಗಡ್ಲಕ್ಕೆ. ನಾನು ಮಾತಾಡ್ತೀನಿ ಅವಳ ಜೊತೆ. ಮ್ಯಾಮ್, ನೀವು ಬಾಟ್ಲ್ ಒಳಗಡೆ ಹೋಗ್ತೀರಾ? ಇಲ್ಲಿ ನಿಮಗೆ ಬೇರೆ ಜಾಗ ಇಲ್ಲ. ಶಬಾಷ್, ನಿಮ್ಮಿಬ್ರದ್ದು ಒಳ್ಳೆ ಕೋಆರ್ಡಿನೇಷನ್ ಇದೆ. ಏನ್ ನೀವಿಬ್ರು ರೆಡಿ ಇದ್ದೀರಾ? ಒಂದೇ ನಿಮಿಷ ಬಂದ್ವಿ. ಬೆಂಗಡ್ಲಕ್ಕೆ ಬಾಟ್ಲ್ ಒಳಗಡೆ ಬಾ. ಅರೆ, ಮೇಲ್ಗಡೆ ಅನ್ಸಿದ್ ಮಂತ್ರದ ಪೇಪರ್ ಕೆಳಗ್ ಬಿದ್ದಿದೆ. ಏನ್ ಕೇಳ್ದೆ ಅದನ್ನ? ನಾನ್ ನಿನ್ನ ನಂಬಾರ್ದಿತ್ತು. ನಾವೀಗ ಇನ್ನೊಂದ್ ದೇವನ ಎಲ್ಲಿ ಅಂತ ಹುಡ್ಕೋದು? ಏನ್ ಹೇಳ್ತಿದ್ದೀರಾ ನೀವು? ಈ ಎಪಿಸೋಡ್ ನನ್ನ ಒಬ್ಳಗಲ್ಲ, ಫ್ಯೂಚರ್ ಅಲ್ಲಿ ನಿಮ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್. ನಿನ್ ಮಾತಿನ ಅರ್ಥ ಏನೋ? ಅದ್ರ ಅರ್ಥ, ನೀನ್ ಯೂಟ್ಯೂಬ್ ಅಲ್ಲಿ ಮಾಡಿರೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ಎಲ್ರೂ ನಿಮ್ಮಿಬ್ರನ್ನ ಡೋಂಗಿ ಅಂತ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಇದ್ರಿಂದ ನಿಮ್ ಮಾಸ್ಟರ್ ಹೆಸರು ಹಾಳಾಗತ್ತೆ. ನಾನು ಹೋಗ್ತೀನಿ. ನಿಲ್ಲು, ನೀನ್ ಹಿಂಗ್ ಹೋಗಕ್ಕಾಗಲ್ಲ. ಸರಿ. ಕನ್ಫ್ಯೂಸ್ ಆದೆ ತಾನೆ? ನೀ ಕನ್ಫ್ಯೂಸ್ ಆದೆ ಅಲ್ಲ? ನನ್ಗೆ ಗೊತ್ತಿತ್ತು ಈ ಥರ ಎಡ್ವರ್ಟ್ ಆಗುತ್ತೆ ಅಂತ. ನೀನೇನ್ ತಲೆ ಕೆಡಿಸ್ಕೋಬೇಡ, ಇನ್ನೊಂದು ಸ್ಪೇರ್ ದೇವ ಇದ್ರಲ್ಲಿ ತಂದಿದ್ದೀನಿ. ನಮಸ್ಕಾರ ಮಾಸ್ಟರ್. ನಿಮ್ಮ ಹತ್ರ ತಾಯ್ತಾ ಏನಾದ್ರು ಇದೆಯಾ? ಅದು ನಾನು ಕಾಪಾಡ್ಕೊಳಕ್ ಬೇಕು. ಇದು ತುಂಬಾ ಪವರ್ಫುಲ್ ಆಗಿದೆ. ಇದಕ್ಕೆ 999 ಆಗತ್ತೆ. ಅದಕ್ಕಿಂತ ಕಮ್ಮಿ ಕೊಡಕ್ಕಾಗಲ್ಲ. ಇದನ್ನ ಇಟ್ಕೋ. ಕಾರ್ ನಿನ್ ಗುದ್ದಿದ್ರು ನಿಂಗೆ ಏನಾಗಲ್ಲ. ಕಾರ್ ಪುಡಿ ಪುಡಿ ಆದ್ರೂ ನೀನ್ ಸೇಫ್ ಆಗಿರ್ತೀಯ. ಬದುಕಿರ್ತೀನಿ ತಾನೆ? ಇಲ್ಲ, ನೀನ್ ತೆಳ್ಕೊಂಡು ಆಚೆ ಬರ್ತೀಯ. ಹೇಳಿ ಸರ್, ನಿಮ್ಗಿನ್ನೇನಾದ್ರೂ ಬೇಕಾ? ಏನು ಬೇಡ, ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ. ಜನ ಹೇಳ್ತಿರ್ತಾರೆ ಇದನ್ನ ಕಟ್ಕೊಂಡ್ರೆ ಏನು ಆಗಲ್ಲ ಅಂತ. ಅದ್ ಬಂದ್ರೆ ನಂದು ಏನು ಕಿತ್ಕೊಳಕ್ ಆಗಲ್ಲ. ಇದನ್ನ ಬಾಯಲ್ಲಿಟ್ರೆ ಗೊತ್ತಾಗುತ್ತೆ ಇದೇನು ಅಂತ. ನನ್ಗನ್ಸತ್ತೆ ನೀನ್ ತಪ್ಪಾಗ್ ದೆವ್ವ ನೋಡಿದ್ಯಾ ಅಂತ. ಇಲ್ಲ ಇಲ್ಲ ಇಲ್ಲ. ರಾತ್ರಿ ಎಷ್ಟೊತ್ತಿಗೆ ಮಲ್ಕೊಂಡ್ರಿ? 9 ಗಂಟೆ. ನೀವ್ ಕುಡ್ದಿದ್ದೀರಾ? ಕುಡಿಯೋಲ್ಲ. ಅಥವಾ ನೀರ ಏನಾದ್ರೂ ಕುಡಿದ್ರಾ? ನಾನು ಆಂಜನೇಯನ್ ಪೂಜೆ ಮಾಡ್ತೀನಿ. ನಿಮ್ ಹೆಂಡತಿನ್ ಬಿಟ್ಬಿಟ್ಟು ನಿಮ್ಗೆ ಯಾವ್ದಾದ್ರು ಬೇರೆ ಅಭ್ಯಾಸ ಇದೆಯಾ? ನೀನ್ ಕೇಳಿದ ತಕ್ಷಣ ಅದು ನನ್ ಗಂಟಲ್ ಸಿಕ್ಕಾಕೊಂಡ್ಬಿಟ್ಟಿತ್ತು. ಹುಡುಗಿ, ಪ್ರಶ್ನೆ ಕೇಳದ್ ನಿಲ್ಸು. ಕೋರ್ಟ್ ಅಲ್ಲಿ ಇಷ್ಟೊಂದು ಪ್ರಶ್ನೆ ಕೇಳಲ್ಲ. ಹೇ ಸೋಮ್ರಾ, ಇಲ್ಲಿ ಬೇಗ ಬಾ. ಬಾ ಬಾ. ಇವ್ರನ್ನ ಹಾಕೊಂಡ್ರೆ TRP ಬರುತ್ತಾ? ನಂಗೆ ಗೊತ್ತಾಗ್ತಿಲ್ಲ, ಹೇಳೋದ್ ತುಂಬಾ ಕಷ್ಟ. ನೆಕ್ಸ್ಟ್ ಶೋನಲ್ಲಿ ಒಳ್ಳೆ TRP ಬರುತ್ತೆ. ಅದನ್ನ ನೋಡಿ ಎಲ್ಲಾರು ಶಾಕ್ ಆಗ್ತಾರೆ. ನಮ್ ಕೈಲಿ ಆಗತ್ತೆ ಅಂತೀಯಾ? ಅಫ್ಕೋರ್ಸ್ ಆಗತ್ತೆ. ಒಂದ್ ನಿಮಿಷದಲ್ಲಿ ಎಲ್ಲ ತಯಾರಾಗಿ. ನಾವ್ ಈಗ್ಲೇ ಶುರು ಮಾಡ್ತಾ ಇದೀವಾ? ಹಾ. ವಾವ್, ನ್ಯಾಮ್ ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಿಲ್ಲ. ಕಾಣಿಸ್ತಾ ಇಲ್ಲ ಇಲ್ಲಿ. ದೇವ್ರೆ, ಹೊಗಳ್ಬಿಟ್ಟೆ ಅಂತ ಎಲ್ಲಿಗೆ ಹೋಗ್ಬಿಟ್ಟ ಇವನು? ಟಾಮ್ನ ಮೆಸೇಜ್. ನನ್ನ ಹೆಂಡತಿಗೆ ಸೀಕ್ರೆಟ್ ಲವರ್ ಇದ್ದಾರೆ. ನನ್ನ ಹೆಂಡತಿಗ? ಅಯ್ಯೋ, ನಿನ್ ಹೆಂಡತಿಗಲ್ಲ. ನನ್ನ ಕ್ಷಮಿಸಿ, ನಾನ್ ಮನೆಗೆ ಹೋಗ್ಬೇಕು. ನಾನು ಎಲ್ಲ ಸೆಟ್ಲು ಮಾಡ್ಬೇಕು. ಸಾರಿ ನ್ಯಾನ್. ಅವ್ನ್ ಗೇ ಅಲ್ವಾ? ಓ, ಸರಿ ಸರಿ ಸರಿ. ಒಂದ್ ಕೆಲ್ಸ ಮಾಡೋಣ. ನೂನಾ, ನೀನು ಸ್ವಿಚ್ ಹತ್ರ ಹೋಗು, ನಾನ್ ಸೌಂಡ್ ಹತ್ರ ಹೋಗ್ತೀನಿ. ಓಕೆ. ಗೇಟ್ ಎಲ್ಲಾ ದೆವ್ವಗಳ್ದು ಮೇಕಪ್ ಆಯ್ತಾ? ಹಾ, ಎಲ್ಲ ಆರ್ಟಿಸ್ಟ್ ಮೇಕಪ್ ಆಯ್ತು. ಆರ್ಟಿಸ್ಟ್ಗಳನ್ನ ಹುಡುಕ್ತಾ ಇದೀನಿ, ಯಾರು ಕೈಗೆ ಸಿಗ್ತಾ ಇಲ್ಲ. ಹೋಗು, ಹುಡ್ಕು. ನಾವು ಬೇಗ ಹುಡ್ಕೋಣ. ನಾವವಾಗ ಬೇಗ ಮನೆಗೆ ಹೋಗ್ಬೋದು ಅಲ್ವಾ? ಯಾಕೋ ಇಲ್ಲಿರೋದಕ್ಕೆ ತುಂಬಾ ಭಯ ಆಗ್ತಾ ಇದೆ. ಸರಿ, ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗಿ ಹುಡುಕ್ತೀನಿ. ಘೋಸ್ಟ್ ಡೇನ ಸೆಕೆಂಡ್ ಪಾರ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಪಾರ್ಟ್ ಅಲ್ಲಿ ನಾವು ನಿಮಗೆ ಏನ್ ತೋರಿಸ್ತೀವಿ ಅಂದ್ರೆ ಅದು ತುಂಬಾನೇ ರೋಮಾಂಚಕವಾಗಿರುತ್ತೆ. ನಮ್ ಜೊತೆ ಸೀರೀಸ್ ನ ನೋಡೋದಕ್ಕೆ ರೆಡಿ ಆಗಿರಿ. ಇವತ್ ನೀವು ಏನ್ ನೋಡ್ತೀರಾ ಅಂದ್ರೆ ಇದುವರೆಗೂ ನಿಮ್ ಲೈಫ್ ಅಲ್ಲಿ ನೋಡಿರೋದಿಲ್ಲ, ಮುಂದೆ ನೋಡೋದೂ ಇಲ್ಲ. ನೀವು ಈ ಭೂತನ ಈ ಚಾನೆಲ್ ಬಿಟ್ರೆ ಬೇರೆಲ್ಲೂ ನೋಡೋದಕ್ಕೆ ತುಂಬಾ ರೇರ್ ಆಗಿ ಸಿಗೋದು. ನಾವಿವಾಗ ಪ್ಯಾರಾನಾರ್ಮಲ್ ಆಕ್ಟಿವಿಟಿನ ಮಾಡೋಕೆ ಹೊರಟಿದೀವಿ. ಅದು ನಮ್ಮ ಭೂತ ಮತ್ತೆ ಆತ್ಮದ ಹತ್ರ ಕರ್ಕೊಂಡು ಹೋಗುತ್ತೆ. ಇದು ತುಂಬಾನೇ ಹಳೆ ರಹಸ್ಯ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಸತ್ಯಾನಂದ ಮತ್ತೆ ಅವರ ಅಸಿಸ್ಟೆಂಟ್. ಟಾಮ್, ನೋಡ್ತಾ ಇರು ನಮ್ ಶೋನ TRP ಹೇಗ್ ಹೈ ಹೋಗುತ್ತೆ ಅಂತ.
ಹಾಗಾದ್ರೆ ಬನ್ನಿ ನಾವೀಗ ಈ ಗೋಸ್ಟ್ ಟರ್ಮಿನೇಷನ್ ನ ಲೈವ್ ಆಗಿ ನೋಡೋಣ. ಪ್ರಪಂಚದಲ್ಲೇ ಮೊದಲನೇ ಸರಿ. ಪ್ಲೀಸ್ ಮಾಸ್ಟರ್, ಶೋನ ಶುರು ಮಾಡಿ. ಏನು ಅಷ್ಟೇ ಮಾಡ್ತಾ ಇದ್ಯಾ? ಏನಾಗುತ್ತೆ ಅಂತನಾ? ಏನಾಯ್ತು? ನೀನು ಖಾಲಿ ಬಾಟ್ಲು ತಗೊಂಡ್ ಬಂದಿದ್ಯಾ? ನಿಜವಾಗ್ಲೂ? ಓ ದೇವ್ರೆ, ಈಗೇನ್ ಮಾಡೋಣ? ಈಗ ನಾವೇನಾದ್ರೂ ಮಾಡ್ಲೇಬೇಕು. ಏಯ್ ಕೆಟ್ಟ ಆತ್ಮ, ನೀನಲ್ಲಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಗ ನನ್ನ ಹತ್ರ ಬಾ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ನಮ್ಮ ಹತ್ರ ಈಗ ಒಂದು ಖತರ್ನಾಕ್ ದೆವ್ವ ಇದೆ. ನೀವದನ್ನ ನೋಡಕ್ಕಾಗಲ್ಲ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇಂದ ಅದನ್ನ ನಿಮ್ ಮುಂದೆ ತೋರ್ಸೋದಿಕ್ಕಾಗ್ತಾ ಇಲ್ಲ. ತೋರ್ಸೋದಿಕ್ಕೆ ಟ್ರೈ ಮಾಡ್ತೀನಿ. ಶಿಷ್ಯ, ನನಗೆ ಆ 8 ಪತ್ರಗಳನ್ನ ಕೊಡು. ನಿನಗೆ ಇದ್ರ ಪವರ್ ಎಷ್ಟಿದೆ ಅಂತ ಇನ್ನೂ ಗೊತ್ತಿಲ್ಲ, ನೋಡು. ಶಿಷ್ಯ, ಪವಿತ್ರವಾದ ಗ್ಲೌಸ್ ಕೊಡು. ಏನಿವತ್ತು ದೆವ್ವ ನನ್ನನ್ನೇ ಪರೀಕ್ಷೆ ಮಾಡ್ತಾ ಇದೆ. ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬೇಗ ಬಾ. ಎಲ್ಲಿದ್ಯಾ? ಆಟ ಆಡ್ಸ್ಬೇಡ, ಬೇಗ ಬಾ. ಏಯ್, ಯಾರಿವನು? ಸುಮ್ನೆ ಟೈಮ್ ಪಾಸ್ ಮಾಡಕ್ ಬಂದಿದ್ದಾನೆ ಅನ್ಸುತ್ತೆ ಇಲ್ಲಿಗೆ. ಯಾವ ದೆವ್ವನು ಹೊರಗಡೆ ಬರ್ತಾನೆ ಇಲ್ಲ. ಇದ್ಯಾವುದು ಹೊಸ ದೆವ್ವ? ಕಾಗೋಲಿ ಏನಾರು ಬಂದಿದ್ದಾಳ? ನನ್ಗೂ ಅರ್ಥ ಆಗ್ತಾ ಇಲ್ಲ. ಎಲ್ಲಿ? ನನಗ್ ಕಾಣಿಸ್ತಿಲ್ಲ. ಇದೇನು ಹುಚ್ಚಾಟ? ಸರಿ, ಮುಗ್ಸೋಣ ಬನ್ನಿ. ನಮ್ ಕೈಲಾದಷ್ಟು ನಾವು ಮಾಡಿದ್ವಿ. ಇಲ್ಲ, ಸಾಧ್ಯನೇ ಇಲ್ಲ. ಇದನ್ನ ನಾವು ಕ್ವಿಟ್ ಮಾಡಕ್ ಆಗಲ್ಲ. ನನ್ ಕಾರ್ನ, ನನ್ ಮನೆನ ಬಿಟ್ಟು ನಾನು ಹೇಗಿರ್ಲಿ ಹೇಳಿ? ಸಮಾಧಾನ ಮಾಡ್ಕೋ, ಹೋಗ್ಲಿ ಬಿಡು. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಏಯ್, ನಿತ್ಕೋ. ನಿಲ್ಸಿ. ದೆವ್ವ ಏನಾದ್ರು ಹಿಡ್ಕೊಂಡ್ಬಿಡ್ತಾ ಇವಳಿಗೆ. ಏನಾಗ್ತಾ ಇದೆ ಇಲ್ಲಿ ದೇವ್ರೆ? ಫ್ಯಾಬಿಯೋ, ನೂನ ಕಡೆ ಫೋಕಸ್ ಮಾಡು. ಓಕೆ ಸರಿ, ನಾನು ಮಾಡ್ತೀನಿ. ಇಲ್ಲಿ ನೋಡಿ, ಸಖತ್ತಾಗಿದೆ. ನನ್ನ ಹಿಡೀರಿ ನೋಡೋಣ. ನನ್ನ ಹತ್ರ ಬರ್ಬೇಡ. ನನ್ನ ಹೊಟ್ಟೆಲಿ ಒಂದು ಪವಿತ್ರ ತಾಯ್ತಾ ಇದೆ. ಕ್ಯಾಮ್ರಾ ರೋಲ್ ಮಾಡು. ನಮ್ಮ ಕ್ರೂ ಮೆಂಬರ್ ಒಬ್ಬರ ಮೇಲೆ ದೆವ್ವ ಬಂದ್ಬಿಟ್ಟಿದೆ. ಪೂರ್ತಿಯಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ನಿನ್ಗೆ ಎಷ್ಟು ಧೈರ್ಯ ಇದೆ ನನ್ನ ಚಾಲೆಂಜ್ ಮಾಡಕ್ಕೆ? ಇವಾಗ ಏನ್ ಮಾಡೋದು? ಏ ಇರು ಇರು ಇರು, ಸ್ವಲ್ಪ ಕೂಲ್ ಆಗಿರು. ನೀನ್ ನಿಜವಾಗ್ಲೂ ನನ್ನ ಜೊತೆ ಯುದ್ಧ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವಳು ನೋಡು ಹೆಂಗ್ ನಾಟಕ ಮಾಡ್ತಿದ್ದಾಳೆ ಅಂತ. ಅಯ್ಯೋ ಟಪ್ಪ ನನ್ ಮಕ್ಳ. ಅವಳ ಮೈ ಮೇಲೆ ದೆವ್ವ ಬಂದ್ಬಿಡ್ತು ಅನ್ಸುತ್ತೆ. ನೀನ್ ಯಾಕೆ ಅವಳಿಗೆ ಅಷ್ಟು ಜೋರಾಗುತ್ತೆ? ನಾವು ಬಚಾವಾದ್ವಿ. ಇವಳು ನಗ್ತಿದ್ದಾಳೆ ಅಂದ್ರೆ ಇವಳು ನಿಜವಾಗ್ಲೂ ದೆವ್ವನೇ ಇರ್ಬೇಕು. ಇರಿ ನೋಡ್ತೀನಿ. ಭಯಾನಕ ಭೂತ ಅನ್ಸತ್ತೆ. ನಿಮ್ಗೂ ಹೆದರಿಕೆ ಆಗ್ಬೋದು, ಅದಕ್ಕೆ ನಾನು ಇಲ್ಲಿರ್ತೀನಿ. ಏನ್ ಮಾಡ್ತಿದ್ಯಾ? ನಾನು ನಿಮ್ ಜೊತೆ ಇರ್ಲಾ, ಸೇಫ್ ಆಗಿರೋದಕ್ಕೆ? ಸರಿ ಗುರು. ಸರಿದು. ನಿನ್ನ ಸುಮ್ನೆ ಬಿಡೋದಿಲ್ಲ. ನೂನಾ, ಇದನ್ನೆಲ್ಲ ನೀನ್ ಸಹಿಸ್ಕೊಳ್ಳೇಬೇಕು. ಕಾರು ಮತ್ತೆ ಮನೆ ಬೇಕು ತಾನೆ. ಶಿಷ್ಯ, ನನ್ ಕೈಗೆ ಏನಾದ್ರೂ ಕೊಡು. ಇದ್ ತಗೊಳ್ಳಿ. ನನ್ನ ಕ್ಷಮಿಸ್ಬಿಡು ದೇವಾ. ಇವಳಿಗೆ ಏನಾಯ್ತು? ಇವಳಿಗೇನಾದ್ರೂ ಹುಚ್ಚ? ಏನು ರೇಟಿಂಗ್ ಮೇಲ್ ಹೋಗ್ತಿದ್ಯಾ? ಓಕೆ, ಇನ್ನು ಅವ್ಳಿಗೆ ಹಿಡ್ದಿರೋ ದೇವ ಬಿಟ್ಟಿಲ್ಲ ಅನ್ಸುತ್ತೆ. ಎಲ್ಲಿ ಆ ಗನ್ ಕೊಡು. ಇದ್ ತಗೋ, ನಾನ್ ಮಾಡಿರೋ ಗನ್ನು. ನೀವೆಲ್ಲ ಸೇರ್ಕೊಂಡು ಕೂಡ ನನ್ ಏನು ಮಾಡಕ್ಕಾಗಲ್ಲ.
ನಾನಿದೆಲ್ಲಾನು ಸಾಯಿಸ್ಬಿಡ್ತೀನಿ. ಗುರುಗಳೇ ಇದೊಂಚೂರು ಬೇಗ ಮಾಡಿ. ಏ ಹುಡುಗಿ ಈಗ ನೋಡು. ಶಿಷ್ಯ ಇವನ್ನ ಹಿಡ್ಕೋ ಬಾ. ಬಾ ನನಗೆ ಸ್ವಲ್ಪ ಹೆಲ್ಪ್ ಮಾಡು, ಬೇಗ ಬೇಗ ಬಾ. ಎಲ್ಲಿ ಚಾವಟಿ ಕೊಡು. ಕಟ್ಟಾಕೋ ಕಟ್ಟಾಕೋ. ನಾನ್ ನಾಟಕ ಆಡ್ತಿದ್ದೀನಿ, ಬೆತ್ತು ಕುಡಿಯ ಕೇಳೋನ್ಗೆ. ಗುರುವೇ ಇವಳು ನಮ್ಗೆ ದಮ್ಮಿಲ್ಲ ಅಂತಿದ್ದಾಳೆ. ಏ ಹುಚ್ಚ ಹೇಳದ್ ಕೇಳಿಸ್ತಿಲ್ವಾ? ಗುರುಗಳೇ ಇವಳು ಬಾಯಿಗೆ ಬಂದಂಗೆ ಬೈತಿದ್ದಾಳೆ. ನಿಮ್ಗೇನ್ ಕೇಳಿಸ್ತಾ ಇದೆ? ಒಂದು ಅಸಹಾಯಕ ಹೆಣ್ಣಿನ ಕಿರ್ಚಾಟನ ಅಥವಾ ದೇವದ ಶಬ್ದನ? ಇದು ಆ ಹುಡುಗಿ ವಾಯ್ಸ್ ಅಲ್ಲ. ಇಷ್ಟೊತ್ತವರೆಗೂ ಕೊಟ್ಟಿ ಸಾಕಾಗಿಲ್ವಾ? ಇನ್ನೂ ಬೇಕಾ ನಿನ್ಗೆ? ದೆವ್ವ ಹೋಯ್ತು ಅನ್ಸುತ್ತೆ. ಭೂತ ಓಡೋಯ್ತು ಅನ್ಸುತ್ತೆ. ಗೊತ್ತಿಲ್ಲ ಯಾವಾಗ ವಾಪಸ್ ಬರುತ್ತೋ ಏನೋ. ನನ್ ಮಗನೇ ನನಗೆ ಹೊಡಿತಿದ್ದೆಲ್ಲ ಹೊಡಿಸ್ಕೋ. ಇನ್ನೂ ಆತ್ಮ ಒಳಗಡೆನೆ ಇದೆ. ತಗಲ್ ಬಾಚಿ ನನ್ ಮಗನೇ. ಅವ್ರು ಯಾಕೆ ಮೀನ್ ತರ ಒದ್ದಾಡ್ತಾ ಇದಾರಲ್ಲ? ಇದು ದೆವ್ವ ಓಡಿಸೋ ಹೊಸ ಟೆಕ್ನಿಕ್. ನನ್ಗಂತೂ ಭಯ ಆಗ್ತಾ ಇದೆ. ಎಲ್ಲ ವಿಚಿತ್ರ ಅನಿಸ್ತಾ ಇದೆ. ನನ್ ಕೈ ಕಾಲ ಆಡ್ತಾ ಇಲ್ಲ. ನೆಕ್ಸ್ಟ್ ನಮ್ಮೇಲದು ಅಟ್ಯಾಕ್ ಮಾಡ್ಬೋದು. ನಿಂಗೇನ್ ಅನ್ಸುತ್ತೆ? ನಾವು ಇದೇ ತರ ಸಾಯ್ತೀವ? ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಆಕ್ಟಿವೇಟ್ ಆಯ್ತು ಅಂತ ಅನ್ಸುತ್ತೆ. ಸಾಕಾಗಿತ್ತು. ಹಾಗಿದ್ರೆ ನಂದು ಹಳೆ ಪೇಮೆಂಟ್ಗಳೆಲ್ಲ ಸಿಗುತ್ತೆ ತಾನೆ? ಕಾಮ್ ಶೋ ಮುಗಿದ ಮೇಲೆ ನೋಡೋಣ. ಏನ್ ನಡೀತಿದೆ ಇಲ್ಲಿ? ನಾನು ಯಾಕೆ ಇಲ್ಲಿದ್ದೀನಿ? ನಿನ್ಗೆ ದೆವ್ವ ಮೆಟ್ಕೊಂಡಿತ್ತು. ನೀನ್ ನಮ್ಮೆಲ್ರಿಗೂ ಚೆನ್ನಾಗಿ ಹೊಡ್ಬಿಟ್ಟೆ. ಅದ್ರಲ್ಲೂ ನನಗೆ ಜಾಸ್ತಿ ಎಟ್ಬಿತ್ತು. ಸಾರಿ, ನನಗೆ ನನ್ ಮೇಲೆ ಕಂಟ್ರೋಲ್ ಇರ್ಲಿಲ್ಲ. ನಾನು ಏನ್ ಮಾಡ್ದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಫಸ್ಟ್ ಬ್ರೇಕ್ ಆದ್ಮೇಲೆ ರೇಟಿಂಗ್ಸ್ ಚೆನ್ನಾಗಿದೆ. ನಮ್ ಶೋ ರೇಟಿಂಗು ಬೇರೆ ಎಲ್ಲಾ ಶೋ ರೇಟಿಂಗ್ ಇಂದ ಜಾಸ್ತಿ ಇದೆ. ಎಸ್, ನಿನ್ ಪರ್ಫಾರ್ಮೆನ್ಸ್ ಸಾಕತ್ತಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದೆ ನೀನು. ಆತ್ಮ ಶಾಂತಿ ಆಗಿದೆ ಅನ್ಸುತ್ತೆ. ನನ್ಗನ್ಸುತ್ತೆ ಅವನ್ ಪುನಃ ಬರ್ತಿದ್ದಾನೆ. ಎಲ್ಲಿದ್ದಾನ ಅವನು? ಇವನ್ ಮುಖ ಹಿಂಗೆ ಆಗ್ತಾ ಇದೆ. ನಮ್ಮ ಹತ್ರ ಈಗ ಬೇಕಿರೋಷ್ಟು ಟೆಕ್ನಿಷಿಯನ್ಸ್ ಗಳಿಲ್ಲ. ನಾವ್ ಇದನ್ನ ಹೇಗೆ ಮುಂದುವರಿಸಬೇಕು ಅಂತ ಹೇಳಿ. ಶೋ ಮಾತ್ರ ನಿಲ್ಬಾರ್ದು. ಈ ಭೂತದ ಬಗ್ಗೆ ಏನ್ ಮಾಡೋಣ? ಸೊ ಹಾಗಾದ್ರೆ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೀನ್ ನೋಡ್ಲಿಲ್ವಾ ನಾನು ಏನ್ ಮಾಡ್ದೆ ಅಂತ? ಹಾ, ನಾನ್ ನೋಡ್ದೆ. ಜಗತ್ತಿಗೆ ನಾವಿವತ್ತು ಲೈವ್ ಅಲ್ಲಿ ಭೂತಗಳನ್ನ ತೋರ್ಸೋಣ. ಟಿವಿನಲ್ಲಿ ಫುಲ್ ಥಿಯೇಟರ್ ಎಫೆಕ್ಟ್ ಅಲ್ಲಿ ತೋರ್ಸೋಣ. ನಾನು ನಮ್ ಶೋ ಮುಖಾಂತರ ಬೇರೆ ಚಾನಲ್ ಓನರ್ ಬಾಯಿಗಳು ಮುಚ್ಚಿಸ್ತೇನೆ. ನಮ್ ಶೋ ಟ್ರೆಂಡ್ ಸೆಟ್ ಮಾಡುತ್ತೆ. ಮುಂದಿನ ಬ್ರೇಕ್ಗೆ ಇವಾಗ ನಮ್ಮ ಹತ್ರ ಎಷ್ಟು ಟೈಮ್ ಇದೆ? 2 ನಿಮಿಷ ಬಾಕಿ ಇದೆ. ನಿನಗ್ ಡಬಲ್ ಪೇಮೆಂಟ್ ಕೊಡ್ತೀನಿ. ಕ್ಯಾಮ್ರಾಮನ್ ಆಗ್ತೀಯಾ? ಪೇಮೆಂಟ್ ಸಿಗುತ್ತೆ ತಾನೆ? ನಿಜವಾದ ಭೂತ ಹಿಡ್ಕೊಂಡ್ ಬಂದ್ರೆ ಖಂಡಿತ ಸಿಗುತ್ತೆ. ಹಾಗಾದ್ರೆ ನಾವು 2 ಟೀಮಾಗಿ ಸ್ಪ್ಲಿಟ್ ಆಗೋಣ, ಓಕೆನಾ? ಅಂಕಲ್ ಕೂಮ್, ನೀವು ನನಗೆ ಅಸಿಸ್ಟ್ ಮಾಡ್ತೀರಾ? ಯಾವತ್ತಾದ್ರೂ ನೀವು ನನ್ನ ಆಸೆ ಏನು ಅಂತ ಕೇಳಿದೀರಾ? ಮಾಡ್ತೀರಾ ಮಾಡಲ್ವಾ? ದುಡ್ಡು ಬಿಸಾಕ್ತೀನಿ. ನನ್ ಮೈಕ್ರೋಫೋನ್ ಎಲ್ಲಿ? ಹಾಗಾದ್ರೆ ನಾನು ಆನ್ಲೈನ್ ಆಪರೇಟಿಂಗ್ ನ ಹ್ಯಾಂಡಲ್ ಮಾಡ್ತೇನೆ. ಹೇ,
ನಾನ್ ಅನ್ಕೊಂಡೆ ನೀವೆಲ್ಲ ಹೋಗ್ಬಿಟ್ಟಿದ್ದೀರಾ ಅಂತ. ಆದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಓಕೆ ಒಳ್ಳೇದಾಯ್ತು ನೀನ್ ಇಲ್ಲಿಗೆ ಬಂದದ್ದು. ಸೌಂಡ್ ಆಪರೇಟಿಂಗ್ ಮಾಡೋದ್ರಲ್ಲಿ ನೀನ್ ನನಗೆ ಸಹಾಯ ಮಾಡು. ಮಾಡ್ತೀಯಲ್ವಾ? ಮತ್ತೆಲ್ಲ ನಡೀರಿ, ಕೆಲಸ ಶುರು ಹಚ್ಕೊಳ್ಳಿ. ಹೇ, ನಮ್ ಪ್ರೋಗ್ರಾಮ್ ಹೆಡ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಗೊತ್ತಾ? ನಿಜವಾಗ್ಲೂ ಹೇಳ್ತಿದ್ದೀನಿ. ಅವ್ರು ನನ್ನ ಟೈಪ್ನವರು. ಅವ್ರು ನನಗೆ ಸಿಗೋ ಹಾಗಿದ್ರೆ ಅವ್ರ ಪ್ರೀತಿಗೋಸ್ಕರ ನಾನು ಏನ್ ಬೇಕಿದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ನಿಜವಾಗ್ಲೂ ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ನನಗೆ ಒಂದೇ ಭಯ, ಅವ್ರು ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಇಷ್ಟಪಡ್ತಾರೇನೋ ಅಂತ. ಹೇ, 1 ನಿಮಿಷ, ಅವರೇ ಬಂದಿದ್ದಾರೆ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ನೀನು ನನ್ನನ್ನು ಹುಡುಕ್ತಾ ಇದೀಯಾ ಟಾಮ್? ನಾನಿಲ್ಲಿ ಮಾತಾಡ್ತಾ ಇದ್ರೆ ನೀನ್ ನನ್ನ ನೋಡ್ತಾನೆ ಇಲ್ಲ. ನೀನ್ ಯಾಕೆ ನಿನ್ ಮುಖನ ಹಾಗೆ ಮಾಡ್ಕೊಂಡಿದ್ಯಾ? ನಂಗೆ ಭಯ ಆಗ್ತದೆ. ನನ್ನ ಹಾರ್ಟ್ ಮೇಲೆ ಕೈ ಇಟ್ಟು ನೋಡು. ಗೊತ್ತಾಗ್ತಾ ಇದೆಯಾ? ನನ್ನ ಹಾರ್ಟು ನಿನ್ಗೋಸ್ಕರ ಹೆಂಗ್ ಹೊಡ್ಕೊಂತಾ ಇದೆ ಅಂತ ನೋಡು. ಮತ್ತೆ ನಿಮ್ಮೆಲ್ರಿಗೂ ಗೋಸ್ಟ್ ಡೇಗೆ ಸ್ವಾಗತ. ಇದು ಪಾರ್ಟ್ 3. ಹೋದ್ ಪಾರ್ಟ್ ಅಲ್ಲಿ ಏನಾಯ್ತು ಅಂದ್ರೆ ನಮ್ಮ ಕ್ರೂ ಮೆಂಬರ್ ಒಬ್ಬರ ಮೇಲೆ ದೆವ್ವ ಆವರಿಸ್ಕೊಂಡ್ಬಿಟ್ಟಿತ್ತು. ಅವ್ರನ್ನ ನಾವು ಹುಡುಕ್ತಾ ಇದೀವಿ ಇವಾಗ. ಅದು ನಮ್ಮ ಶೋ ಡೈರೆಕ್ಟರ್ ಮೇಲೆನೆ ಆವರಿಸ್ಕೊಂಡ್ಬಿಟ್ಟಿದೆ. ಮತ್ತಿವಾಗ ಅವರು ಎಲ್ಲಿದ್ದಾರೆ ಅಂದ್ರೆ ಈ ಬಿಲ್ಡಿಂಗ್ ಅಲ್ಲೇ ಎಲ್ಲೋ ಒಂದ್ ಕಡೆ ಇರ್ಬೋದು. ನಾವು ಅವ್ರನ್ನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆ ಸೌಂಡ್ ನಿಮ್ಗೆ ಕೇಳಿಸ್ತಾ ಇದೆಯಾ? ಬನ್ನಿ ಆ ಕಡೆ ನೋಡೋಣ. ಬನ್ನಿ ಬನ್ನಿ, ಬೇಗ ಬನ್ನಿ. ಏನಾಯ್ತು? ನಮ್ಮ ಕ್ರೂ ಮೆಂಬರ್ಸ್ ಎಲ್ಲ ಓಡ್ತಾ ಇದ್ದಾರೆ. ಅವ್ರಿಗೆಲ್ಲ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ನನಗನ್ಸುತ್ತೆ ದೆವ್ವ ಅಟ್ಯಾಕ್ ಮಾಡಿರ್ಬೇಕು. ಬನ್ನಿ ಬನ್ನಿ ಬನ್ನಿ, ಮುಂದೆ ನೋಡೋಣ. ಮಾಸ್ಟರ್, ಮೊದಲು ನೀವು ಹೋಗಿ. ಈ ರೂಮಲ್ಲೇ ನಮ್ಮ ಡೈರೆಕ್ಟರ್ನ ಭೂತ ಆವರಿಸ್ಕೊಂಡಿದ್ದು. ಬನ್ನಿ, ಅದನ್ನ ನಿಮ್ಗೆ ಕಣ್ಣಾರೆ ತೋರಿಸ್ತೀವಿ. ಈ ಕಡೆ ಕ್ಯಾಮ್ರಾ ತಿರ್ಗ್ಸು. ಬನ್ನಿ ಬನ್ನಿ. ನಾನು ಹೋಗಲ್ಲ, ಬಿಟ್ಬಿಡಿ. ಜಗಳ ಆಡ್ಬೇಡಿ, ಯಾರಾದ್ರೂ ಮೊದಲು ಹೋಗಿ. ನಡಿ ನಡಿ, ಬೇಗ ನಡಿ. ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ನಾನು ನಿನ್ ಜೊತೆ ಇದ್ದೀನಿ. ನಡಿ, ನಾನು ಹೋಗಲ್ಲ. ನಡಿ, ಹಂಗೆ ನಡಿ, ಬೇಗ ನಡಿ. ನಡಿ ನಡಿ, ಏನೂ ಆಗಲ್ಲ. ಅಂಕಲ್ ಕಾಮ್, ನನ್ನ ಆದರ್ಶ. ಏನಾಯ್ತು ಅವ್ರಿಗೆ? ಅಂಕಲ್ ಕಾಮ್, ಅಂಕಲ್ ಕಾಮ್, ಅಂಕಲ್ ಕಾಮ್, ಎದ್ದೇಳಿ. ಇವ್ರು ಸತ್ತೋಗಿದ್ದಾರೆ ಅನ್ಸುತ್ತೆ. ಏನು ಸತ್ತೋಗಿದಾನ? ಇದ್ ನಿಜಾನ ಹೇಳಿ? ಈ ಅಂಕಲ್ ಕಾಮ್ ಆತ್ಮಕ್ಕೆ ಶಾಂತಿ. ಏನ್ ಹೇಳ್ತಾ ಇದ್ದಾನೆ? ಪಾಪ ಅವ್ರ ಸ್ಥಿತಿ ಹೀಗಾಗಿ ಬರ್ತಾ. ಅವರು ನಿಜವಾಗ್ಲೂ ಸತ್ತೋಗಿದ್ದಾರಾ? ಅವ್ನ್ ಸತ್ತೋದ್ನಾ? ನೀವು ನಮ್ಮ ಮನ್ಸಲ್ಲಿ ಸದಾ ಉಳ್ಕೋತೀರಾ ಅಂಕಲ್ ಕಾಮ್? ಹೇ, ಹೆದರ್ಕೋಬೇಡಿ. ಸತ್ ಮೇಲೆ ಬಾಡಿ ಸ್ವಲ್ಪ ಬೆಂಡ್ ಆಗುತ್ತೆ. ಏನು ನಿಜನಾ? ಮತ್ತೆ ನೋಡ್ತೀನಿ. ಸಾಕ್ ಮಾಡು. ದುಷ್ಟ ದೇವಗಳು ಮನುಷ್ಯರ ಪ್ರಾಣ ತೆಗೆಯೋದಿಕ್ಕೆ ಪ್ರಯತ್ನ ಪಡಬಹುದು, ಆದ್ರೆ ಇವನ್ ಹತ್ರ ನಾನ್ ಮಂತ್ರ ಮಾಡಿದ ನಾಣ್ಯ ಇದೆ. ಅದು ಇವನ್ನ ಕಾಪಾಡಬೇಕು. ಹೀಗಾಯ್ತು ಅಂದ್ರೆ ಇನ್ನ ನನ್ನ ಪರಿಸ್ಥಿತಿ. ನೀನು ಸ್ವಾರ್ಥಿ. ಬೇರೆಯವ್ರ ತೊಂದರೆ ಆದ್ರೂ ಪರವಾಗಿಲ್ಲ, ನೀನ್ ಚೆನ್ನಾಗಿರ್ಬೇಕು ಅಂತೀಯಾ? ಅರೆ, ಬ್ರಾಡ್ಕಾಸ್ಟಿಂಗ್ಗೋಸ್ಕರ ಇನ್ನೊಂದ್ ದೇವನ ಎಲ್ಲಿಂದ ತರೋಣ? ಅವನ್ ಬಾಡಿನ ನೋಡು. ಅವನು ಕೊನೆ ಕ್ಷಣದವರೆಗೂ ಆ ದೆವ್ವಗಳ ಹತ್ರ ಹೋರಾಡಿದಾನೆ. ಅವನು ತನ್ನ ಪ್ರಾಣ ರಕ್ಷಣೆಗಾಗಿ ಅವುಗಳ ಜೊತೆ ಫೈಟ್ ಮಾಡಿದಾನೆ. ಈಗ ಅದನ್ನೆಲ್ಲ ನೀರ್ನಲ್ಲಿ ಹೋಮ ಮಾಡ್ದಂಗ್ ಮಾಡ್ಬೇಕಾ? ಏನಾಯ್ತು ಸಾಮ್ರಾಟ್? ಓಕೆ ಸರ್. ಎಲ್ಲೋದ? ಅರೆ, ರಫೀಲ್ ಇಲ್ಲಿಂದ ಓಡೋಗಿದ್ದಾನೆ. ಒಂದ್ ನಿಮಿಷ, ನಾನ್ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತೀನಿ. ಇವ್ರಿಗೋಸ್ಕರ ಶೋನ ಸ್ಟಾಪ್ ಮಾಡಕ್ಕಾಗಲ್ಲ. ಇದನ್ನ ಆನ್ ಮಾಡೋದ್ ಹೇಗೆ? ನಿಮಗೆ ಇದನ್ನ ಹ್ಯಾಂಡಲ್ ಮಾಡಕ್ ಬರುತ್ತಾ? ಕಲಿತಾ ಹ್ಯಾಂಡಲ್ ಮಾಡ್ತೀನಿ. ಸಾಮ್ರಾಟ್, ನಾನು ಇದನ್ನ ರೋಲ್ ಮಾಡ್ತಿದ್ದೀನಿ. ಎಲ್ರೂ ಕಾಲಿಡ್ತಾ ಇದ್ದೀರಾ? ನಾನು ಇನ್ನೂ ಸತ್ತಿಲ್ಲ.
ಮೊದ್ಲು ನಾನು ಹೇಳದ್ ಕೇಳಿ. ನೀವ್ ಯಾಕೆ ನನಗ್ ತೊಂದರೆ ಕೊಡ್ತಾ ಇದ್ದೀರಾ? ದೆವ್ವ ಹೊರಗಿದೆ. ನೀವೆಲ್ರೂ ಸೇರಿ ಎಲ್ಲಿ ಕಾಲಿಟ್ಟು ತೊಂದರೆ ಕೊಡ್ತಾ ಇದ್ರಿ ಗೊತ್ತಾ? ಹಾಗೆ ಮಾಡಿದ್ರೆ ಬಾಯಿಗೆ ಬರ್ತಿತ್ತು. ನನ್ ಮೇಲೆ ಕರುಣೆ ಇಲ್ಲ ಅಲ್ಲ? ಇದೇ ನೀವು ಬದುಕಿದೀರಾ ಅಂತ ತುಂಬಾ ಖುಷಿ ಆಗ್ತಿದೆ. ನಿಜಾನಾ? ಎಷ್ಟು ಹೋಯ್ತಿತ್ತು ಗೊತ್ತಾ? ನನ್ ಗನ್ ಮೇಲೆ ಕಾಲಿಟ್ಟು ಬಂದ್ ಮಾಡ್ಬಿಟ್ಟೆ. ನನ್ ವಂಶ ಹೆಂಗ್ ಉದ್ಧಾರ ಮಾಡೋದು ನಾನು? ಅದಿರ್ಲಿ, ಏನಾಗಿತ್ತು ನಿಂಗೆ? ನನ್ ಸತ್ತಂಗ್ ನಾಟಕ ಬರ್ತಿದ್ದೆ. ಓಹ್ ಸರಿ, ಪೂರ್ತಿ ಹೇಳು. ಏನ್ ಪೂರ್ತಿ ಹೇಳಿ? ನನಗ್ ಗೊತ್ತು. ನೀವು ಲೈವ್ ಅಲ್ಲಿ ಇದ್ದೀರಾ? ಹೌದಾ? ಅವರೆಲ್ಲ ಎಲ್ಲಿ? ಅವರೆಲ್ಲ ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಡೈರೆಕ್ಟರ್ನ ಹುಡ್ಕೊಂಡು ಹೋದೆ. ಅವರು ತುಂಬಾನೇ ಕಿರ್ಚಾಡ್ತಾ ಇದ್ದಿದ್ದು ಶಬ್ದ ನನಗೆ ಕೇಳಿಸ್ತು. ನಾನು ಆ ಶಬ್ದದ ಹಿಂದೆನೆ ಹೋದೆ. ನಾನು ಎಂತೆಂತ ಲವ್ ಸ್ಟೋರಿನ ನೋಡಿದೀನಿ, ಆದ್ರೆ ಈ ತರ ಲವ್ ಸ್ಟೋರಿ ನಾನು ಯಾವತ್ತೂ ನೋಡಿರ್ಲಿಲ್ಲ. ಅವ್ರಿಬ್ಬರಿಗೂ ಅಲ್ಲೇ ಪ್ರೀತಿ ಆಗ್ಬಿಡ್ತು. ಅವಳು ಡೈರೆಕ್ಟರ್ ಕೈಯಿಂದ ತಪ್ಪಿಸ್ಕೊಂಡ್ಲು. ಅವ್ನಿಗೆ ದೆವ್ವ ಬಿಟ್ಕೊಂಡಿದ್ದೆ. ಅವಳನ್ನ ಅವನ ಕೈಯಿಂದ ಬಿಡಿಸ್ರು, ಎಳೀರೋ, ಗಟ್ಟಿಗೆ ಹಿಡ್ಕೊಳ್ರು. ನೋಡು, ಇವರೆಲ್ಲ ಎಲ್ಲಿ ಹೋದ್ರಪ್ಪ? ಈ ದೆವ್ವ ಈಗ ನನ್ನ ಬಿಡಲ್ಲ ಅನ್ಸುತ್ತೆ. ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಓಡ್ದೆ. ನಾನು ಆ ಕಡೆ ಈ ಕಡೆ ನೋಡ್ದೆ, ಯಾರೂ ಇರ್ಲಿಲ್ಲ. ಅದು ಆದ್ಮೇಲೆ ಇದ್ಯಾವುದಿದ್ದು? ದೆವ್ವದ ಮುಂದೆ ನಂದೇನು ನಡಿಲಿಲ್ಲ. ಆ ಸಮಯದಲ್ಲಿ ನನ್ನ ಬಾಯಿಯೊಳಗೆ ತಾಯ್ತಾ ಅವನ್ ಹಣೆಗೆ ಹೋಗಿ ಅಂಟ್ಕೊಂತು. ಆಮೇಲೆ ಡೈರೆಕ್ಟರ್ ಕಿರ್ಚಾಡ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾ ಇದ್ರೆ ನಾನು ನೋಡ್ದೆ. ಎಲ್ಲೋಗ್ತಿದ್ಯಾ? ನನಗೆ ವಿಶ್ವಾಸ ಆಯ್ತು ನಾನು ಕೊಟ್ಟಿದ್ದ ನಾಣ್ಯ ನಿನ್ನನ್ನ ಕಾಪಾಡುತ್ತೆ ಅಂತ. ನೀನು ಹೇಳಿದ್ ನಿಜ? ಎಲ್ಲೋಯ್ತು ಅದು? ಇಲ್ಲೇ ಇದೆ. ಇದರಿಂದನೇ ಇವತ್ತು ನನ್ನ ಜೀವ ಉಳಿತು. ನಿಮ್ ಹತ್ರ ಇನ್ನೊಂದು ಎಕ್ಸ್ಟ್ರಾ ಇದೆಯಾ? ತಗೋ, ಇದನ್ನ ಇಟ್ಕೋ. ಇದು ನಿನ್ನ ರಕ್ಷಣೆ ಮಾಡುತ್ತೆ. ಇದನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇಲ್ಲ, ನಿನ್ನ ಹತ್ರ ಇರ್ಲಿ. ಇಲ್ಲ, ನೀವೇ ಇಟ್ಕೊಳ್ಳಿ. ಇಲ್ಲ, ನಿನ್ನ ಹತ್ರನೇ ಇರ್ಲಿ. ಸರಿ, ಆಯ್ತು. ನೋಡಿದ್ರಾ, ಇದು ನನ್ಗೆ ಸಿಕ್ಕೇ ಬಿಡ್ತು. ಏನಾಗಲ್ಲ ನಂಗೆ. ಏ ಹುಡುಗಿ, ನನ್ನ ಹತ್ರನು ತಾಯ್ತಾ ಇದೆ, ಇವನ ಹತ್ರನು ತಾಯ್ತಾ ಇದೆ. ನಿನಗ್ ಬೇಡ್ವಾ? ಬೇಡಪ್ಪ, ನನ್ಗೆ ಹಾಕಿದೆಲ್ಲ. ನೀನ್ ಹೆದರ್ಕೊಳ್ತಾ ಇದ್ದಲ್ಲ, ಅದಕ್ಕೆ ಕೇಳ್ದೆ. ಹಾ, ನೀವು ಹೆದರ್ಕೊಂಡಿದ್ದ ನಾನು ಇಲ್ಲ, ನಿನ್ ಕಣ್ಣಲ್ಲಿ ಭಯ ಕಾಣಿಸ್ತಿದ್ದು. ಇಲ್ಲಿ ನೋಡು, ಇವಾಗ ನನ್ನ ಹತ್ರ ಏನೂ ಉಳ್ದಿಲ್ಲ. ಆ ದೆವ್ವ ಏನಾದ್ರೂ ನನ್ ಮುಂದೆ ಬಂದಿದ್ರೆ ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಿಲ್ಲ. ನೀನೇನ್ ಹೆದರ್ಕೋಬೇಡ, ನನ್ನ ಹತ್ರ ಮಂತ್ರಸಿರೋ ನೀರಿದೆ. ನಿನಗೆ ಇದ್ರ ಮೇಲೆ ನಂಬಿಕೆ ಇದೆಯಾ ಇದು ಕೆಲಸ ಮಾಡುತ್ತೆ ಅಂತ? ಅದು ಕತ್ತಿದ್ದು ಸುಸ್ಸು, ಅದು ಯಾವ ಕೆಲಸನೂ ಮಾಡಲ್ಲ. ಮೆಚ್ಚಗೆ ಸ್ವಲ್ಪ ಮೇಲೆ ಮೇಲೆ. ಇಲ್ಲ, ಬೇರೆ ಕಡೆ ಹೋಗೋಣ. ಇಂಥ ಸಿಚುವೇಶನ್ ಅಲ್ಲಿ ಇವರಿಬ್ರು ಮಜಾ ಮಾಡ್ಕೊಂಡ್ ನಿಂತಿದ್ದಾರಾ? ನಿಜವಾಗ್ಲೂ ನನಗ್ ನಿನ್ ಕಂಡ್ರೆ ತುಂಬಾ ಇಷ್ಟ ಗೊತ್ತಾ? ಹೇ, ಯಾರಾದ್ರೂ ಬರ್ತಾರೇನೋ, ನಾವು ಬೇರೆ ಕಡೆ ಹೋಗೋಣ. ಹಾ, ಸೆಟ್ ಆಯ್ತು, ಸೆಟ್ ಆಯ್ತು. ನನ್ ಮಾತ್ನ. ಇದು ನಿಜವಾಗ್ಲೂ ಭಯಂಕರವಾಗಿದೆ. ಎಷ್ಟು ಎಕ್ಸೈಟಿಂಗ್ ಆಗಿದೆ ಅಲ್ವಾ? ಖಂಡಿತ. ಅವ್ರ ಈ ಕಡೆನೆ ಬರ್ತಿದ್ದಾರೆ. ದೆವ್ವ ಇವಾಗ ರೂಮ್ ಕಡೆನೆ ಬರ್ತಾ ಇದೆ. ಲಾಕ್ ಮಾಡು. ದೆವ್ವ ಅದೆಲ್ಲೋಯ್ತು? ಈ ಕೆಟ್ಟ ವಾಸನೆ ಎಲ್ಲಿಂದ ಬರ್ತಾ ಇದೆ? ದೆವ್ವ ದೆವ್ವ ನಾಯಿ ಗಲೀಜ್ ಮಾಡಿದೆ. ಏನ್ ಅಳಸಿ ತಿಂದಿತ್ತೋ ಏನೋ. ಸೆಲ್ಫೋನ್ ಇದೆಯಾ ಹತ್ರ?
ಏನ್ ಮಾಡ್ತಾ ಇದ್ಯಾ? ಯಾರಿಗ್ ಕಾಲ್ ಮಾಡ್ತಿದ್ಯಾ? ತಗೋ ಇದು. ಯಾರ್ ಫೋನ್ ಅದು? ನಂದಲ್ಲ. ಹಲೋ, ಯಾರು ನೀವು? ನಾವು ಬ್ರೇಕ್ ಆದ್ಮೇಲೆ ಸಿಗ್ತೀವಿ. ಎಲ್ಲೂ ಹೋಗ್ಬೇಡಿ, ಕಾಯ್ತಾ ಇರಿ. ನಿಜವಾಗ್ಲೂ ನಡೀತಿದ್ಯಾ? ಮಾಸ್ಟರ್ ಸತ್ಯಾನಂದ ಮತ್ತೆ ಅವರ ಟೀಮ್ ಆ ಭೂತನ ರಿಟರ್ನ್ ಕಳಿಸ್ತಾರ ಏನು ಅಂತ ನೋಡೋಣ. ಓ ಇದೇನಿದು ಬ್ಯಾಟ್ರಿ ಡೌನ್ ಆಯ್ತು ಅನ್ಸುತ್ತೆ. ಬ್ಯಾಟ್ರಿ ಏನಾದ್ರೂ ಡೌನ್ ಆಯ್ತು ಅಂದ್ರೆ ಯಾವ ಲೈಟ್ಸು ಆನೇ ಆಗಲ್ಲ. ನನ್ಗನ್ಸುತ್ತೆ ದೆವ್ವ ಇಲ್ಲೇ ಎಲ್ಲೋ ಇದೆ ಅಂತ. ಇದ್ರೂ ಇರಬಹುದು. ತಗೋ ಈ ಪವಿತ್ರವಾದ ಮಣ್ಣನ್ನ. ಅದನ್ನ ಬಿಟ್ಬಿಡು ಪ್ಲೀಸ್. ಎಲ್ಲಿ ಹೋದ್ರು ಅವರು? ನನ್ಗೆ ಗೊತ್ತಾಗುತ್ತೆ. ನಿನ್ ಗಾಡಿನ ಸ್ವಲ್ಪ ಬೇರೆ ಕಡೆ ಪಾರ್ಕ್ ಮಾಡ್ತೀಯಾ? ಅಯ್ಯೋ, ಯಾವಾಗ್ಲೂ ನಿಂದ ಇದೇ ಆಗೋಯ್ತಲ್ಲೋ. ಬೇಕು ಫೋನ್ ತರ ಮಾತಾಡ್ಬೇಡ, ನಾನು ಹೇಳ್ತಾ ಇದೀನಿ, ಬೇಗ ತೆಗಿಯೋ. ಸೋಮ್ರಾಟ್, ನನ್ ಕ್ಯಾಮ್ರಾ ಆನ್ ಅಂಡ್ ಆಫ್ ಆಗ್ತಿದೆ. ನನ್ ಕ್ಯಾಮ್ರಾ ಕೆಟ್ಟೋಗಿದೆ ಅನ್ಸ್ತಿದೆ. ಆ ಮಾಂತ್ರಿಕನ ಆ ದೆವ್ವ ಕರ್ಕೊಂಡು ಹೊಟ್ಟೋಯ್ತು. ಹೆದರ್ಕೋಬೇಡಿ, ನಮ್ ಗುರು ಇದ್ರಲ್ಲಿ ಎಕ್ಸ್ಪರ್ಟ್. ಹೆಂಗಾದ್ರೂ ಮಾಡಿ ಎಸ್ಕೇಪ್ ಆಗ್ತಾರೆ. ತಲೆ ಕೆಡ್ಸ್ಕೋಬೇಡಿ, ಇದನ್ನೆಲ್ಲ ನಾನು ಎಲ್ಲಾ ಕಡೆ ಅಂಟಿಸ್ಬಿಟ್ಟು ಬರ್ತೀನಿ. ಬ್ಯಾಟ್ರಿ ಮುಗೀತ್ ಅನ್ಸುತ್ತೆ. ಅರೆ 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 ಅಯ್ಯೋ, ವಾಕಿ ಟಾಕಿ ಈಗ್ಲೇ ಕಳ್ದೋಗ್ಬೇಕಾ? ನಾನೀಗೇನ್ ಮಾಡ್ಲಿ? ನಾವು ಕರೆಕ್ಟ್ ಆದ ದಾರಿಲೇ ಹೋಗ್ತಾ ಇದೀವಿ ಅಂತ ಅನಿಸ್ತಾ ಇದೆ. ನನ್ ಮೇಲೆ ನಂಬಿಕೆ ಇದ್ರೆ ಬಾ, ಇಲ್ಲಂದ್ರೆ ಹೋಗ್ತಾ ಇರೋ. ನನಗೆ ಗೊತ್ತಿದೆ ನಾನು ಎಲ್ಲಿ ಹೋಗ್ಬೇಕು ಅಂತ. ಎಂತ ಪರಿಸ್ಥಿತಿ. ಹೋಗ್ಬಿಡ, ನಿಂತ್ಕೊಳ್ಳು. ಎದುರ್ಕೋಬೇಡ. ಅವಳು ದೆವ್ವ ಅಲ್ಲ ಕಣ, ದೆವ್ವ ಪಾತ್ರ ಮಾಡೋಳು. ಏನು ನಿಜನಾ? ನಾನ್ ನಿಜ ಹೇಳ್ತಾ ಇದ್ದೀನೋ. ಆಚೆ ಬಾರೆ. ನಾನ್ ಕಳ್ದೋಗಿದ್ದೆ. ನೀನ್ ಎಲ್ಲಿದ್ದೆ? ಅವಾಗಿಂದ ಎಲ್ರು ಹುಡುಕ್ತಾ ಇದ್ದಾರೆ. ಲೇ, ಇಲ್ಲಿ ದೆವ್ವ ಅಲ್ಲ ಕಣ, ಮನುಷ್ಯಳು. ಒಳ್ಳೆ ದೆವ್ವ ತರ ಕಾಣಿಸ್ತಾ ಇದ್ದಾಳೆ. ನಾನ್ ಕನ್ನಡದಲ್ಲಿ ಮೇಕಪ್ ಹಾಕೊಂಡು ಯಾವತ್ತೂ ನೋಡಿರ್ಲಿಲ್ಲ. ಮತ್ತೆ ನಿನ್ ಮುಖನ ಕನ್ನಡಿ ನೋಡಕ್ ಹೋಗ್ಬೇಡ. ದೆವ್ವಕ್ಕಿಂತ ಭಯಂಕರ ಹೋಗಿದೆಯಲ್ಲೇ. ಬೇರೆಯವ್ರು ನೋಡಿದ್ರೆ ಸತ್ತೋಗ್ತಾರೆ. ಇವತ್ ನನ್ಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗೋಗಿದೆ. ನಡ್ರಿ ನಡ್ರಿ, ಬೇಗ ನಡ್ರಿ. ನಾನು ಬರ್ತೀನಿ, ನಡಿಯೇ. ನಾನು ಬರ್ತೀನಿ, ನಡಿಯೋ. ಮೊದ್ಲು ನಾನು ಹೋಗ್ತೀನಿ. ನೀನೇ ಅವನ ಬೇತಾಳ್ತಾರಲ್ಲೇ. ಬಾಗ್ಲ ತೆಗಿ.
ನಿನಗೆ ನೆನಪಿದೆಯಾ ಗುರುಗಳೇ, ನಿನಗೆ ನೆನಪಿದೆಯಾ ನಾನು ಏನು ಹೇಳಿದ್ದೆ ಅಂತ? ಯಾವ ಮಂತ್ರ ಹೇಳ್ಕೊಟ್ಟಿದ್ದೆ ನಾನು ನಿನಗೆ? ಸ್ವಲ್ಪ ನೆನಪಿದೆ. ಇನ್ನೂ ನೆನಪಾಗ್ತಲ್ವಾ ನಿನಗೆ ಹೇಳ್ಕೊಟ್ಟಿದ್ದು? ನಿನ್ನ ಮಂದ್ ಬುದ್ಧಿಗೆ ನೆನಪು ಮಾಡ್ಕೋ. ನಿನ್ನೆ ನನ್ನ ಶಿಷ್ಯ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಒಂದು ಮಂತ್ರ ನಾನು ನಿನ್ನ ನೆನ್ಪಿಟ್ಕೊಳಕ್ಕಾಗೋದಿಲ್ಲ ಅಂತಂದ್ರೆ ಏನರ್ಥ? ಈಗ ನಿನಗೆ ಜ್ಞಾಪಕ ಆಗಿಲ್ಲ ಅಂತಂದ್ರೆ ಸಾಯಿ. ನನ್ನನ್ನು ಇಲ್ಲಿಂದ ಹೊರಗೆ ಕರ್ಕೊಂಡೋಗು. ಬಿಟ್ಟು ಎಲ್ಲಿ ಹೋಗ್ತಿದ್ಯಾ? ನಾನು ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಏನಂತೆ? ಹಾ, ಓಕೆ, ಸರಿ. ಈ ಸೆಷನ್ ರೇಟಿಂಗ್ ಬೆಂಕಿ. ಇವಾಗ ಸ್ಪಾನ್ಸರ್ ಕಾಲ್ ಮಾಡಿದ್ರು. ಹಾಗಾದ್ರೆ ನೀವು ಈ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡೋದಿಲ್ಲ ಅಲ್ವಾ? ಪ್ರೋಗ್ರಾಮ್ ಏನ್ ಕ್ಯಾನ್ಸಲ್ ಆಗಲ್ಲ. ನಾವು ಸೇಫ್ ಜಾಗಕ್ಕೆ ಹೋಗ್ತಾ ಇದೀವಾ? ಸುಮ್ಮನೆ ನನ್ನ ಹಿಂದೆ ಬನ್ನಿ. ನಾವು ಕಳೆದೋದ್ವಿ ಅನ್ಸುತ್ತೆ. ನೀನ್ ಸ್ವಲ್ಪ ಅದಂಕೊಂಡು ಇರ್ತೀಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ನಾವೇನಾದ್ರೂ ಈ ಜಾಗಕ್ಕೆ ಮುಂಚೆನೆ ಬಂದಿದ್ವಾ? ಈಗ ನಾವೇನ್ ಮಾಡೋದು? ಸ್ವಲ್ಪ ತಡ್ಕೊಳ್ಳೋ. ನನ್ನ ಹತ್ರ ಮಾಸ್ಟರ್ ಕೊಟ್ಟಿರೋ ತಾಯಿ ಇದೆ. ನಾವು ನಮ್ಮ ಹಣೆ ಬರೋಣ, ಟಾಸ್ ಮಾಡಿ ನೋಡೋಣ. ಹೆಡ್ ಬಿದ್ರೆ ಮೇಲಕ್ಕೆ ಹೋಗೋಣ, ಟೇಲ್ ಬಿದ್ರೆ ಈ ಕಡೆ ಹೋಗೋಣ. ಇದೇನ್ ಮಾಡ್ದೆ ನೀನು? ಅದು ಆ ಕಡೆ ಹೊರಟೋಯ್ತು. ಅದನ್ನ ಯಾರು ಹೋಗಿ ನೋಡ್ತಾರೆ? ನೀನು ಹೋಗ್ತೀಯಾ ಅದನ್ನ ನೋಡ್ತೀಯಾ? ಸರಿ. ಅವಳು ಅಲ್ಲಿ. ನೀನ್ ಮೇಲೆ ಏನ್ ಮಾಡ್ತಿದ್ಯಾ? ಏನ್ ಆಟ ಆಡ್ತಾ ಇದೀಯಾ? ಕೆಳಗೆ ಬಂದ್ರೆ ಸರಿ. ಈಗ ನಾನು ಯಾವಾಗ ಆಕ್ಷನ್ ಹೇಳ್ತೀನೋ ಆಗ ನೀನು ಜಂಪ್ ಮಾಡ್ಬೇಕು.
ಆಕ್ಷನ್. ಚೆನ್ನಾಗಿ ಜಂಪ್ ಮಾಡಿದೆ. ಅವಳ ಕಣ್ಣು ಯಾಕೆ ಕೆಂಪಗಿದೆ? ಇವಳು ದೆವ್ವ. ನೀನ್ ಹೇಳ್ತಾ ಇರೋದು ನಿಜನಾ? ತರ ಇರೋ ಸುಂದರಿ ಕಣೋ. ನಿಲ್ಸು ನಿಲ್ಸು. ಅಯ್ಯೋ ಅಯ್ಯೋ ಏನೇ ಮಾಡ್ತಾ ಇದೀಯ? ನಿಲ್ಕೊಂತ ಹೇಳಿದ್ದಲ್ಲೇ. ನೀನ್ ಯಾಕೆ ಇವ್ನ ಕತ್ತಿಸ್ತಾ ಇದೀಯಾ? ಹಿಡ್ಕೊಳೋ. ಬಿಡು ಇವ್ನ. ದೇವ್ರೆ ಕಾಪಾಡಪ್ಪ ನನ್ನ. ಏನಾದ್ರೂ ಮಾಡಿ ಕಾಪಾಡು. ಬೇಗ ಅದನ್ನು ಹೋಗಿ ಎತ್ಕೋ ಬೇಗ ನಡಿ. ಮುಚ್ಕೊಂಡು ನನ್ನ ಜೊತೆಗೆ ಬರೋ. ನಾನಿದ್ದೀನಿ. ನೀನ್ ಕಿರ್ಚಲ್ಲ ತಾನೆ? ನೀನ್ ದೆವ್ವಕ್ಕೆ ಹೆದರ್ತೀಯಾ? ಅದು ಹೊರಟೋಯ್ತು. ಹೊರಟೋಯ್ತಾ? ಒಳ್ಳೆ ಜೋಕ್ ಅದು. ನನ್ನ ಕ್ಷಮಿಸ್ಬಿಡು. ಆಯ್ತು, ಕ್ಷಮಿಸ್ತೀನಿ. ನನ್ನ ದೆವ್ವಗಳಿಂದ ಕಾಪಾಡ್ತೀಯಾ? ವಾ, ನಾವೆಲ್ರಿಗೂ ಹೇಳಬೇಕು. ಸರಿ, ಯಾವ ವಿಷಯವಾಗಿ? ಇವನ್ ಬಗ್ಗೆ. ನಾವೀಗ ಹೋರಾಡ್ತಾ ಇರೋದು ಒಂದು ಭಯಂಕರವಾದ ದೆವ್ವದ ಜೊತೆಗೆ. ಅದು ನಮ್ನ್ಯಾರನ್ನು ಸುಮ್ಮನೆ ಬಿಡಲ್ಲ. ನಾವೆಲ್ಲ ಸಾಯೋವರೆಗೂ ಅದಕ್ಕೆ ತೃಪ್ತಿ ಆಗಲ್ಲ. ನಮ್ಗಿರೋದು ಒಂದೇ ದಾರಿ. ಅದೇನು ಅಂದ್ರೆ ನಾವು ಅದನ್ನು ಮುಗಿಸ್ಬೇಕು. ಕೇಳಿಲಿ, ನೀನು ನೇರ ವಿಷಯಕ್ಕೆ ಬಾ. ನಾವು ಅದನ್ನ ಹೇಗೆ ಸಾಯಿಸೋದು? ಶಿಷ್ಯ, ನೀನೊಂದು ಆರ್ಟಿಫಿಷಿಯಲ್ ತಂಡನ್ನ ರೆಡಿ ಮಾಡ್ಕೋ. ಹೇಗಾದ್ರೂ ಮಾಡಿ ನಾನು ಆ ದೆವ್ವನ ಅಲ್ಲಿ ಕರ್ಕೊಂಡು ಬರ್ತೀನಿ. ಹಾಗಾದ್ರೆ ತಯಾರಾಗಿ. ಇವಾಗ ಲಾಸ್ಟ್ ಪಾರ್ಟ್ನ ಶುರು ಮಾಡೋಣ. 5, 4, 3, 2. ಹಲೋ. ಹಾ, ನೀನ್ ಎಲ್ಲಿದ್ಯಾ? ದೆವ್ವ ವಾರ್ನಿಂಗ್ ಕೊಡ್ತಾ ಇದೆ. ಅದು ಈಗ ಯಾರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅವ್ರನ್ನ ವಶಪಡಿಸ್ಕೊಳ್ಳೋದಕ್ಕೆ ನೋಡ್ತಾ ಇದೆ. ನಾನು ಏನ್ ಹೇಳ್ತಾ ಇದ್ದೀನಿ ಸ್ವಲ್ಪ ಕೇಳಿಸ್ಕೊಳ್ಳೋ. ನಮ್ ಟೀಮ್ ಅಲ್ಲಿ ಒಬ್ಬಳನ್ನ ದೆವ್ವ ಹಿಡ್ಕೊಂಡಿದೆ. ಆ ದೆವ್ವದ ಪಾತ್ರ ಮಾಡಕ್ ಬಂದಿರೋಳ್ನ. ಅದೇ ಆ ಜೂನಿಯರ್ ಆರ್ಟಿಸ್ಟಾ? ನನಗೆ ಅನ್ನಿಸ್ತಾ ಇದೆ ಇವಳು ಅವಳೇ ಅಂತ. ಮೇಡಮ್, ನನಗೊಂದು ಸಹಾಯ ಮಾಡ್ತೀರಾ? ನನ್ನ ಲವರ್ನ ನೀವು ಚೆನ್ನಾಗಿ ನೋಡ್ಕೋತೀರಾ ತಾನೆ? ಇಲ್ಲಿ ನೋಡು, ನೀನು ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡ. ಯಾಕಂದ್ರೆ ನಾನು ನಿನ್ನ ಜೊತೆಲೇ ಇದ್ದೀನಿ. ನಾನು ನಿನಗೆ ಏನೂ ಆಗೋದಿಕ್ ಬಿಡಲ್ಲ. ನಿನಗಿನ್ನು ಮದುವೆ ಆಗಿಲ್ವಾ? ಹಾಳಾಗೋಗು. ಅಯ್ಯೋ ಇಲ್ಲ, ನನಗೆ ಮದುವೆ ಆಗದಿರೋ ಹುಡುಗಿ ರಕ್ತ ಬೇಕು ದೆವ್ವಗಳನ್ನ ಕರೆಯೋದಿಕ್ಕೆ. ಏಟಾದ್ರೆ ಅದಕ್ಕೆ ಹೊಟ್ಟೆ ಹಸುವಾಗುತ್ತೆ ಅನ್ಸುತ್ತೆ. ಮದುವೆ ಆಗದಿರೋ ಹುಡುಗಿ ರಕ್ತ ಅದಕ್ಕೆ ತುಂಬಾ ರುಚಿ ಅನ್ಸುತ್ತೆ. ನಿಜವಾಗ್ಲೂ? ಹಾ, ನಾನು ನಿಜಾನೇ ಹೇಳ್ತಿದ್ದೀನಿ, ಸುಳ್ಳು ಹೇಳ್ತಿಲ್ಲ. ಅದಕ್ಕೆ ಮದ್ವೆ ಆಗ್ದಿರೋ ಹುಡುಗಿ ರಕ್ತ ಬೇಕು. ಯಾರಾದ್ರೂ ಇದೀರಾ ಹಾಗೆ? ಸಿಕ್ಕಿದ್ರೆ ಸ್ವಲ್ಪ ಬೇಗ ಹೇಳಿ. ನಂದನ್ ತಗೋಬೇಡ, ನಾನ್ ಹೇಗಿದ್ರು ಕನ್ಯೆ ಅಲ್ಲ. ನಂಗೂ ತುಂಬಾ ಇಲ್ಲೀಗಲ್ ಅಫೇರ್ ಇತ್ತು. ನಾನು ಹಿಂಗೊಂದು ಪ್ರಾಮಿಸ್ ಮಾಡ್ತೀನಿ, ನನ್ನ ಹಾರ್ಟಲ್ಲಿ ಲಾಸ್ಟ್ ಹುಡುಗಿ ನೀನೆ. ಆದ್ರೆ ಏನ್ ಗೊತ್ತಾ, ನಾನು ಲಾಸ್ಟ್ ಅಲ್ಲ, ಆದ್ರೆ ನಿನ್ ಹಾರ್ಟಲ್ಲಿ ಫಸ್ಟ್ ಆಗಿರೋದಕ್ಕೆ ಇಷ್ಟಪಡ್ತೀನಿ.
ನಂಗೆ ನಾಚಿಕೆ ಆಗ್ತಿದಪ್ಪ. ಅರೆ ಈಗ ಮದ್ವೆ ಆಗ್ದಿರೋ ಹುಡುಗಿನ ಹುಡ್ಕೋದು ಯಾಕೆ ಇಷ್ಟ ಕಷ್ಟ? ನೀನು ಮದ್ವೆ ಆಗ್ದಿರೋ ಹುಡುಗಿ ತಾನೆ. ಸಾರಿ, ನಾನು ಮರ್ತೋಗಿದ್ದೆ. ಓ, ನಿನ್ಗೇನಾದ್ರೂ ಬೇರೆ ಸಮಸ್ಯೆ ಇದೆಯಾ? ಇಲ್ಲ, ಬೇಗ ಬೇಗ ಹೇಳು. ನನಗೆ ನೋವಿಂದ ಭಯ ಆಗತ್ತೆ. ರಕ್ತ ನಾನು ನಿನಗೆ ನೋವಾಗ್ದಂಗೆ ತಗೋತೀನಿ. ನಾನು ಪ್ರಾಮಿಸ್ ಮಾಡ್ತೀನಿ, ನಿನಗೆ ಯಾವುದೇ ರೀತಿ ನೋವಾಗಲ್ಲ. ಏನ್ ನಿನ್ಗೇನ್ ಹುಚ್ಚಿಡ್ದಿದ್ಯಾ? ಇದಿಷ್ಟನ್ನು ನಾವೇ ತಗೊಂಡ್ ಹೋಗ್ಬೇಕಾ? ನಮ್ಮಿಬ್ರಿಂದ ಇದನ್ನ ತಗೊಂಡ್ ಹೋಗೋದಕ್ಕಾಗತ್ತೆ ಅಂತ್ಯಾ? ಹಾ, ಡಾರ್ಲಿಂಗ್, ನೀನೇನ್ ತಲೆ ಕೆಡಿಸ್ಕೋಬೇಡ. ಈಗ ನಾನು ನೀನು ಒಂದೇ. ನೀನ್ ಕೆಲಸ ಮಾಡಿದ್ರು ಒಂದೇ, ನಾನ್ ಕೆಲಸ ಮಾಡಿದ್ರು ಒಂದೇ. ನಿಂಗೆ ಭಾರ ಎತ್ತಕ್ಕೆ ಇಷ್ಟ ಇಲ್ಲ ತಾನೆ? ಎತ್ತಕ್ಕೆ ಹೋಗ್ಬೇಡ, ನಾನು ಇನ್ನೂ ಸೇರಿಸಿ ಎತ್ಕೊಂಡು ಹೋಗ್ತೀನಿ. ಹಾ, ನೀನ್ ಎಷ್ಟು ಕ್ಯೂಟ್ ಆಗಿ ಹೇಳ್ತಿದ್ಯಾ. ಯಾರಿಗೂ ಅದು ಶಿವಪೂಜೆ. ಯಾವಾಗಿಂದ ಮಾತಾಡ್ತಾ ಇದ್ರಿ? ಅವಾಗಿಂದ ಇಲ್ಲೇ ಇದೀವಿ, ನಮಗ್ ಸಹಾಯ ಮಾಡಿ. ಎಷ್ಟೊತ್ತ ಕಾಯೋದು? ಬಂದು ಎತ್ಕೊಳ್ರ. ಇವನ್ ಯಾರು? ಈ ನಿನ್ನ ಬಲಿದಾನ ನಾವೆಲ್ಲರೂ ಬದುಕಿರೋವರೆಗೂ ಖಂಡಿತವಾಗ್ಲೂ ನೆನಪಿರುತ್ತೆ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಮೊದಲನೇ ಸಲ ಸ್ವಲ್ಪ ನೋವಾಗತ್ತೆ. ಬಾಯಿ ಮುಚ್ಚು ನೀನು. ನಾನು ಹೇಳಿಲ್ವ ನನಗೆ ಶಬ್ದ ಮಾಡಬೇಡ. ನೋಡು, ಬಿಟ್ಬಿಡು ಅವನ್ನ. ತಗೋ, ನಿನಗೆ ಈ ರಕ್ತ ತಾನೇ ಬೇಕಾಗಿರೋದು. ಮೊದ್ಲು ಇದನ್ನ ನಾವು ಆನ್ ಮಾಡ್ಬೇಕು. ನಿನ್ ಕೈ ನಿಜವಾಗ್ಲೂ ಆಗುತ್ತಾ? ನನ್ ಕೈಲಿ ಆಗುತ್ತೆ ಕಣೋ, ಚಿಂತೆ ಮಾಡ್ಬೇಡ. ನಾನು ಮೊದ್ಲು ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೆ. ನಾವಿವಾಗ ಆರ್ಟಿಫಿಷಿಯಲ್ ಥಂಡರ್ ಮಾಡೋದ್ರಿಂದ ನಮಗೆ ಏನು ತೊಂದರೆ ಆಗೋದಿಲ್ಲ ತಾನೆ? ಇದು ನಮ್ಗೆ ಉಳಿದಿರೋದು ಕೊನೆ ಅವಕಾಶ. ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಇದನ್ನ ಆಪರೇಟ್ ಮಾಡಕ್ಕೆ ನೀನು ಇಲ್ಲೇ ಇರು, ನಾನು ಹೋಗ್ಬಿಡ್ತೀನಿ. ಹುಚ್ಚೋ ನಿನ್ಗೆ, ನಾನು ಒಬ್ಬನೇ ಬಿಟ್ಟು ಹೋಗ್ತೀನಿ. ನೀನೇನ್ ತಲೆ ಕೆಡ್ಸ್ಕೊಬೇಡ. ನಿನ್ನ ಹತ್ರ ತಾಯ್ತಾ ಇದೆಯಲ್ಲ, ಏನಾಗಲ್ಲ ಏನಾಗಲ್ಲ. ನಾವು ಕೆಲಸ ಶುರು ಮಾಡೋಣ, ನಡೀರಿ. ತಾಯ್ತಾ ಇದೆಯಲ್ಲ. ಏಯ್, ನಾನು ಒಬ್ಬನೇ ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀರಾ? ಇವನ್ ಎಲ್ಲಿ ಹೊಟ್ಟದ? ನೀ ಕನೆಕ್ಟ್ ಮಾಡಿದ್ದಾಯ್ತು. ನನ್ನ ಒಬ್ಬನ ಕೈಲಿ ಆಗ್ತಿಲ್ಲ, ನೀನ್ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಎಲ್ಲನೂ ನಮ್ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ನಮಗೆ ನಿಮ್ಮ ಎಲ್ಲರ ಆಶೀರ್ವಾದ ಸಿಕ್ಕಿದ್ರೆ ಸಾಕು, ನಾವಿದ್ರಿಂದ ಸಂಪೂರ್ಣವಾಗಿ ತಪ್ಪಿಸ್ಕೊಂಡ್ಬಿಡ್ತೀವಿ. ನೀವೆಲ್ಲರೂ ನಮ್ ಜೊತೆನೇ ಇರಿ, ಆಯ್ತಾ? ನೀವೆಲ್ಲರೂ ಎಲ್ಲೂ ಕೂಡ ಎದ್ದು ಹೋಗ್ಬಾರ್ದು. ನೀವಿವಾಗ ನೋಡ್ತಾ ಇರೋದು ಹಿಂದೆ ಯಾವತ್ತೂ ನೋಡಿರಲ್ಲ, ಮುಂದೆ ಯಾವತ್ತೂ ನೋಡೋದಿಲ್ಲ. ನೋಡ್ತಾ ಇರಿ. ಓಡೆ ಹುಡುಗಿ ಓಡು. ಓಡು, ಜಲ್ದಿ ಓಡು ನನ್ನ, ಜಲ್ದಿ. ಅವಳು ನಿನ್ನ ಹತ್ರನೇ ಬರ್ತಿದ್ದಾಳೆ. ಎಲ್ಲ ಈ ಕಡೆ ಬಂದು ನಿಂತ್ಕೊಬಿಡಿ. ಗುರುಗಳೇ,
ಸತ್ತಂಗೆ. ಬೇಗ ಏನಾದ್ರೂ ಮಾಡಿ. ಇದನ್ನ ಹಿಡ್ಕೋ. ಅದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಬೇಗ ಬೇಗ ಹಿಡ್ಕೋ. ಏನ್ ನನಗೇನಾದ್ರೂ ಬಿದ್ದಿದ್ರೆ ನಾನು ಸತ್ತ ಹೋಗ್ತಿದ್ದೆ. ಓ ದೇವ್ರೇ, ಇದ್ರಲ್ಲಿ ಫೀಸೇ ಇಲ್ಲ. ಏನ್ ಮಾಡ್ಲಿ ಈಗ? ಶಿಷ್ಯ, ಫ್ಲಾಶ್ ಲೈಟ್ ಕೊಡು. ಭಗವಂತ ಕಾಪಾಡಪ್ಪ. ನನ್ ತಾಯ್ತನೇ ಹಾಕಿ ನೋಡೋಣ. ತಡ ಯಾಕೆ ಮಾಡ್ತಿದ್ದೀರಾ? ಬೇಗ ಮಾಡಿ. ಏ ಮುದಿಯ, ಬೇಗ ಆನ್ ಮಾಡು. ಅಯ್ಯೋ, ನನ್ ಫೀಸ್ ಆಯ್ತು ಅನ್ಸುತ್ತೆ. ಶಿಷ್ಯ, ನೀನ್ ರೆಡಿ ಇದೆಯಾ? ಬೇಗ ಮಾಡು. ಇದೇ ನಮ್ಮ ಕೊನೆ ಭೇಟಿ ಆಗಿರ್ಬೋದು ಗೆಳೆಯರೆ. ಮುಂದೆ ನಾವು ಬದುಕಿರ್ತೀವೋ ಇಲ್ವೋ ಏನು ಗ್ಯಾರಂಟಿ ಇಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಾವು ಮುಂದೆ ಮತ್ತೆ ಸಿಗೋಣ. ಏನಂತೀರಾ? ಬೇಗ ಬೇಗ ಮಾಡು. ಶಿಯಾ, ಜಲ್ದಿ ಆನ್ ಮಾಡು. ದೇವ್ರೆ, ಗುರು, ನಮಗೆ ಮ್ಯಾಜಿಕ್ ಕಾಣ್ಬೇಕು. ನಮ್ಮ ಹತ್ರ ಇರೋದೆಲ್ಲ ಖಾಲಿ ಆಗಿದೆ. ಈಗ ಏನ್ ಮಾಡೋಣ? ಇದೇನಾಯ್ತು? ಹೆದರ್ ಮಕ್ಳು ನನ್ನಿಂದ ದೂರ ಇರು. ನೀವೆಲ್ಲ ಆರಾಮಾಗಿದ್ದೀರಾ ತಾನೆ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಾವೀಗ ಕೊನೆ ಪಾರ್ಟ್ಗೆ ಬಂದ್ಬಿಟ್ವಿ. ನಾವು ನಿಮ್ಮೆಲ್ರಿಗೂ ಒಂದು ಮಾತು ಹೇಳಬೇಕು. ನಾವು ನಿಜವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ ನಾವು ಬದುಕ್ತೀವಿ ಮತ್ತೆ ನಿಮ್ ಜೊತೆ ಮಾತಾಡ್ತೀವಿ ಅಂತ. ಸತ್ಯ, ಯಾರಿಗೂ ಏನೂ ಆಗಿಲ್ಲ. ನಾವು ಮತ್ತೆ ಸಿಗೋಣ. ಥ್ಯಾಂಕ್ ಯು. ನೋ ನೋ ನೋನಾ ನೋನಾ. ಏ, ಇವಳಿಗೇನಾಯ್ತು? ಅವಳಿಗೊಂದ್ಬಿಟ್ರೆ ಹೇಳ್ಬೋದು. ನಾನ್ ತಮಾಷೆ ಮಾಡ್ತಿದ್ದೆ. ಏನು ಪಂಚ್ ಮಾಡಕ್ಕೆ ನಿನ್ಗೆ ಅಷ್ಟು ಇಷ್ಟನಾ? ಟಾಮ್, ನನ್ ದುಡ್ಡೇಲಿ. ಇನ್ನ ಶೋನೇ ಮುಗ್ದಿಲ್ಲ. ಶೋ ಮುಗಿದ್ಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಶಟ್ ಅಪ್! ಏನ ನಿಮ್ಮಿಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇವತ್ತಿಗೆ ನನ್ನ ಕೆಲಸ ಮುಗೀತು. ನಾನು ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೋತೀನಿ. ಇಲ್ಲಿ ನೋಡು ನೋನಾ. ಏನು? ಪೇಮೆಂಟ್? ನಿಂತ್ಕೋ. ಇದ್ರಲ್ಲಿ ನನ್ನ ಪರ್ಸನಲ್ ನಂಬರ್ ಇದೆ. ಕಾಲ್ ಮಾಡು. ಬಾಯ್. ಬಾಯ್.
ಏನ್ರೋ ಇದು? ತಿಂದು ಮಜಾ ಮಾಡಿ. ದುಡ್ಡೆಲ್ಲಿಂದ ಬಂತು ನಿಮ್ಗೆ? ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಏನೋ ಅದು ಸರ್ಪ್ರೈಸು? ಇದ್ ನಾನು ಹೆಂಡ್ತಿನೇ ಮಾಡಿದ್ದು. ಇವಳು ಯಾರು? ಗುರುಗಳೇ, ನಿಮ್ ಸೊಸೆ. ನನ್ನ ಹೆಂಡ್ತಿಗೆ ಹಾಯ್ ಹೇಳಿ ಗುರುಗಳೇ. ಯಾಕೇನಾಯ್ತು? ಹಾಯ್ ಹೇಳಿ ಗುರುಗಳೇ. ಹೇಳಿ ಗುರುಗಳೇ, ಏನು ಯೋಚಿಸ್ತಿದ್ದೀರಾ? ಹಾಯ್, ಹೇಗಿದ್ದೀರಾ? ಹಾಯ್ ಹಾಯ್. ಇವನ್ಗೆಲ್ ಸಿಗ್ದೆ ನೀನು? ಮೊದ್ಲು ಅದನ್ನ ಹೇಳು. ಅದ್ ನಾನು ಹೇಳಲ್ಲ. ಮಾಸ್ಟರ್, ಏನೋ ಸ್ವಲ್ಪ ಜಾಗ ಬಿಡಿ. ಏನ್ ಮಾಡ್ತಿದೀಯ ಇಲ್ಲಿ? ಹೇಗಿದೀಯಾ? ನಾನ್ ನಿನಗೋಸ್ಕರ ಏನೋ ತಂದಿದ್ದೀನಿ. ಏನಿದು? ಆಂಕೋವಿಸ್ ಫಿಶ್. ಸಾಲ್ಟೆಡ್ ಮೀನಾ? ಹಾ, ಸಮುದ್ರದ ಮೀನೆ. ನನಗ್ ಅದೆಲ್ಲ ಗೊತ್ತಿಲ್ಲ. ಇದ್ ತಗೊಂಡು ಆದ್ರೆ ಇದು ನನ್ಗೆ ಹೋಗು ಜಲ್ದಿ. ಬಾ, ಒಳಗಡೆ ಬಾ. ಗುರುಗಳೇ, ಬರ್ತಿದೀವಿ. ಸುಂದರ, ನೀನ್ ನನ್ನ ಮದುವೆ ಆಗ್ತೀಯಾ? ಕೆಲ್ಸ ಮುಗೀತು. ನಾನ್ ಜೋರಾಗಿ ಕೂಗ್ದೆ. ಎಷ್ಟ್ ಜೋರಾಗಿ ಕೂಗ್ದೆ ಅಂದ್ರೆ ನನ್ನ ಪ್ಯಾಂಟಲ್ಲೇ ಎಲ್ಲ ನಾನು ಮಾಡ್ಕೊಂಬಿಟ್ಟೆ. ನಂಗೆ ಪ್ರಜ್ಞೆ ಹೊಟ್ಟೋಗಿತ್ತು. ಆಮೇಲೆ ಏನ್ ಕಣ್ಬಿಟ್ಟು ಕಥೆ ನೋಡಿದ್ರೆ ಹೇಳ್ತಿದ್ದಾನೆ ಇವ್ನು? ದೆವ್ವ ಮಾಯ ಆಗೋಗಿತ್ತು. ನನ್ನನ್ನು ಹೌದಾ? ನಗಕ್ಕಿಂತ ನೀವು ಅದೇ ನಿಜವಾಗಿಯೂ? ಪೊಸಿಷನ್ ಇದ್ದಿದ್ರೆ ನೀವು ಸುಸು ಕಕ್ಕ ಎಲ್ಲ ಪ್ಯಾಂಟಲ್ಲೇ ಮಾಡ್ಕೊಂತ ಇದ್ರಿ. ಮತ್ತೆ ಅದ್ ಯಾವಾಗ ಹೊರಗೆ ಬರುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ನಿಮ್ ಕಂಡ್ರೆ ತುಂಬಾ ಇಷ್ಟ ಅನ್ಸುತ್ತೆ. ನಿಂಗ್ ನಾಚಿಕೆ ಆಗಲ್ವಾ? ಇದೊಂದು ಡಬ್ಬಾ ಕ್ವಶನ್. ಎಲ್ರಿಗೂ ಇದೇ ಪ್ರಶ್ನೆ ಕೇಳಿ ನೀನು ಬೋರ್ ಮಾಡ್ತೀಯ, ಗೊತ್ತಾ ಅಲ್ವಾ ನಿಂಗೆ? ಈಗ ಆ ಗೊಂಬೆನ ಬೀಳ್ಸಿ. ಈ ತರದ್ರಿಂದ ನೀವು ನನ್ನ ಹೆದರ್ಸಕ್ ಆಗಲ್ಲ, ಗೊತ್ತಲ್ವಾ? ಇದು ಔಟ್ಡೇಟೆಡ್ ಟೆಕ್ನಿಕ್, ಬೋರಿಂಗು ಕೂಡ. ದೆವ್ವನ ತೊಡೆ ಮೇಲೆ ಮನಗಿಸ್ಕೊಂಡು ಹೇಗ ಅನಿಸ್ತಾ ಇದೆ? ನಿಂಗೆ ಇದೆಲ್ಲ ಕಾಮಿಡಿ ಅನ್ನಿಸ್ತಾ ಇದ್ಯಾ? ಈ ದೆವ್ವ ಇದೆಯಲ್ಲ, ಅದು ನಿನ್ ಜೊತೆ ಪ್ರೀತಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ಯಾ ಅನ್ಸುತ್ತೆ. ಅದು ನೋಡು ಹೇಗ್ ಮಲ್ಕೊಂಡಿದೆ ಅಂತ. ಸುಂದರ, ನೀನ್ ನನ್ನ ಮದುವೆ ಆಗ್ತೀಯಾ? ಸೂಪರ್.